ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಎನ್ನುತ್ತಾ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ್. ಗುರುಜಿ ಒಂದು ಕರೆ ಕಾಯ್ತಾ ಇದೆ, ಯಾರು ಮಾಡಿದ್ದಾರೆ ಕೇಳೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ನವೀನ್ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನವೀನ್ ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನ ಮೇಡಮ್. ಹುಟ್ಟಿದ ದಿನಾಂಕವನ್ನ ತಿಳಿಸಿ. 20-3-1987. ಸಮಯ ಬೆಳಗ್ಗೆ 11:30 ಮೇಡಮ್. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ನವೀನ್ ಅವರೇ. 9 ಮೇಡಮ್. ಗುರುಜಿ ಇದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ತೆ ಶಂಕರ. ನಿಮ್ ಫೋನ್ ಸಿಕ್ಕಿ ತುಂಬಾ ಸಂತೋಷ ಆಯ್ತು ಗುರುಜಿ. ಇರ್ಲಿ ನಮಗೂ ಕೂಡ ತಮ್ಮ ಜೊತೆ ಮಾತಾಡ್ತಾ ಸಂತಸವೇ ಇರ್ಲಿ, ಆತಂಕ ಪಡಬೇಡಿ. ಚಂದ್ರ ಹಾಗೂ ಶನಿ ಸೇರಿದಾಗ ಎಲ್ಲೋ ಒಂದು ಉದ್ಯೋಗ, ಕುಟುಂಬ, ಸಂಪಾದನೆ, ಹಣಕಾಸು, ಮನಸ್ಸು, ಪ್ರೀತಿ, ಪ್ರೇಮ, ಸ್ನೇಹಿತರು, ಆತ್ಮೀಯರು, ಬಂಧುಗಳು ಎಲ್ಲದರ ವಿಚಾರದಲ್ಲೂ ಯಾಕೋ ಒಂಚೂರು ಉಪುಕಾರ ಕಡಿಮೆನೆ ಸಿಗೋದು ಅವರಿಗೆ ಅಂತ ಗುರುಜಿ. ಅದು ಇಷ್ಟು ಚಿಕ್ಕ ವಯಸ್ಸಿಗೆನೆ ಯಾಕೋ ಬೇಸತ್ತು ಬಿಟ್ಟಿದ್ದೀರಾ ನೀವು. ಇನ್ನೇನು ಬೇಡ, ಇನ್ಯಾವುದು ಬೇಡ, ಇನ್ನಿಷ್ಟೇ, ನಾ ಸೋತು ಬಿಟ್ಟೇನೆ, ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನತಕ್ಕಂಥ ಒಂದು ಭಾವ. ಹೌದು ಅಲ್ವ? ಖಂಡಿತ ಗುರುಜಿ. ಅದರಲ್ಲೂ ಗುರು ಬೇರೆ ರಾಹುಗ್ರಸ್ತ. ಆ ಒಂದು ಕೋದಂಡ ರಾಹು ಇರೋದ್ರಿಂದ ಏನೋ ಒಂದು ತುಡಿತ, ಏನಾದ್ರೂ ಒಂದು ಸಮಾಜಕ್ಕೆ ಮಾಡ್ಬೇಕು ಅಂತ ಆದ್ರೆ ಎಲ್ಲೋ ನಾನೇ ನಿಂತಿಲ್ಲ, ನನ್ನವರು ಚೆನ್ನಾಗಿಲ್ಲ, ನನ್ನ ಬಳಿ ಏನೂ ಇಲ್ಲ, ಏನೂ ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನತಕ್ಕಂಥ ಕೊರಗೂ ಇರತಕ್ಕಂಥ ಭಾವ. ಹೌದೋ? ಹೌದು ಗುರುಜಿ. ಸರಿ, ಈ ಒಂದು ಶುಕ್ರ ಚೆನ್ನಾಗಿದೆ, ಬುಧ ಚೆನ್ನಾಗಿದೆ, ರಾಹು ಚೆನ್ನಾಗಿದೆ, ಸೂರ್ಯ ಚೆನ್ನಾಗಿದೆ, ಆದರೂ ಪೂರ್ಣ ಕಾಳಸರ್ಪ ದೋಷವಿರುವುದರಿಂದ ಒಮ್ಮೆ ಕಾಳಹಸ್ತಿಗೆ ಹೋಗ್ಬಿಟ್ಟು ಪ್ರತಿ ವರ್ಷ 300-350 ರೂಪಾಯಿಂದ ಒಂದು ಪೂಜೆ ಮಾಡಿಸ್ತಾರಪ್ಪ. ಮಾಡಿಸ್ಕೊಂಡು ಬನ್ನಿ, ತುಂಬಾ ವಿಶೇಷ. ನಿಮ್ಮ ಜೀವನದ ಸಮಸ್ಯೆಗಳು ಒಂದು ನೆಲೆಗಟ್ಟಾಗ್ತಕ್ಕಂಥದ್ದು. ಹತ್ತಿರದಲ್ಲಿಯೇ ಶಿವಾಲಯವಿದ್ದರೆ ತಿಂಗಳಿಗೊಂದು ದಿನ, ಅಮಾವಾಸ್ಯೆಯ ಹಿಂದಿನ ದಿನ ಇಲ್ಲ ಅಮಾವಾಸ್ಯೆಯ ಮುಂದಿನ ದಿನ, ಒಂದು ಬಟ್ಟಲು ಹಾಲನ್ನ ಅಭಿಷೇಕಕ್ಕೆ ಕೊಡ್ತಾ ಬನ್ನಿ. ಆ ಚಂದ್ರನಿಗೆ ಆ ಶನಿ ದೋಷ ಹಿಡ್ಕೊಂಡಿರ್ತಕ್ಕಂಥ ಒಂದು ಬಿಡುಗಡೆ ಆಗುತ್ತೆ, ತುಂಬಾ ಒಳ್ಳೇದಾಗುತ್ತೆ. ಚೆನ್ನಾಗಿರ್ತೀರಾ? ಹೋಗ್ಬನ್ನಿ. ನವೀನ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಇವತ್ತೇನು ವಿಶೇಷ ಇದೆ ಅಂತ ಹೇಳೋಕ್ಕೂ ಮುನ್ನ ನಿಜಕ್ಕೂ ನಿನ್ನೆ ಜರುಗದಂತಹ ಒಂದು ದಾವಣಗೆರೆಯಲ್ಲಿ ಆದಂತಹ ಮಾತುಕತೆ ಸಮಾರಂಭ ಸೂಪರ್ ಆಗಿತ್ತು. ಸಾಕಷ್ಟು ಜನ ಸಾಗರನೇ ಹರಿದು ಬಂದಿತ್ತು. ಹಾಗಾಗಿ ಇವತ್ತು ಏನೆಲ್ಲ ವಿಶೇಷ ಮಾಹಿತಿಯನ್ನ ನೀಡ್ತಾ ಇದ್ದೀರಾ, ನಮ್ಮ ಕಾರ್ಯಕ್ರಮ ತುಂಬಾ ಜನಕ್ಕೆ ರೀಚ್ ಆಗ್ತಿದೆ ಅಂತ ಅದು ತೋರಿಸ್ಕೊಡ್ತು ಅಲ್ವೇ ಗುರುಜಿ? ಖಂಡಿತ. ಬರೀ ದಾವಣಗೆರೆ ಅಂತಲ್ಲ, ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಅಂತಾನೆ ಹೇಳ್ತೇನೆ. ಎಲ್ಲ ಕಡೆಯಿಂದಲೂ ಎಲ್ಲಿ ಹೋಗಿದ್ರು ಅಷ್ಟು ಒಂದು ಜನಜಂಗುಳಿ. ನಿಜವಾಗ್ಲೂ ಇಷ್ಟು ಪ್ರೀತಿ ಪ್ರೇಮಕ್ಕೆ ನಾನು ಅರ್ಹನ, ಈ ದಡ್ಡ ಈ ಹೆಡ್ಡ ಅನ್ನಿಸ್ಕೊಂಡಿದ್ದಂಥ ಒಂದು ಶಾಲೆಯಲ್ಲಿ, ಕಾಲೇಜಲ್ಲಿ ಎಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡಿದ್ದೆ. ನಾನು ಕೂಡ ಬೊಗಸೆ ಪ್ರೀತಿ, ಬೊಗಸೆ ಆತ್ಮೀಯತೆ ಅನ್ನತಕ್ಕಂಥದ್ದು ಎಲ್ಲೋ ನನ್ನ ಗುರುಗಳು, ಎಲ್ಲೋ ನನ್ನ ತಂದೆ ತಾಯಿ ನನ್ನ ಅರ್ಥ ಮಾಡಿಕೊಂಡ್ರು, ನನ್ನ ಸಂಗಾತಿ. ಈ ರವಿಶಂಕರ ಇವತ್ತು ಆಗಿರುವುದರ, ಈ ಒಂದು ಬೆಳೆದಿರುವುದರ ಹಿಂದೆ, ಅದರ ಹಿಂದೆ ತುಂಬ ದೊಡ್ಡ ದೊಡ್ಡ ಆ ಒಂದು ವ್ಯಕ್ತಿಗಳ ಆ ಒಂದು ತ್ಯಾಗ ಕೂಡ ಇದೆ. ದೇ ಹ್ಯಾವ್ ಮೇಡ್ ಮೀ. ಅದು ಡೈರೆಕ್ಟರ್ಸ್ ಇರ್ಬೋದು, ತುಂಬ ದೊಡ್ಡ ಆರ್ಟಿಸ್ಟ್ಗಳಿರ್ಬೋದು, ಅತಿ ಮುಖ್ಯವಾಗಿ ನನ್ನ ತಂದೆ ತಾಯಿ, ನನ್ನ ಬಂಧು ಬಳಗ ಅನ್ನಿಸ್ಕೊಂಡಂಥ ಆ ಒಂದು ನನ್ನ ಒಡ ಹುಟ್ಟಿದವರು, ಅದಕ್ಕೂ ಮಿಗಿಲಾಗಿ ನನ್ನ ಗುರುಗಳು, ಅದಕ್ಕೂ ಮಿಗಿಲಾಗಿ ನನ್ನ ಸಂಗಾತಿ. ಎಲ್ಲೋ ದಿನಗಟ್ಟಲೆ, ಗಂಟೆಗಟ್ಟಲೆ, ವಾರಗಟ್ಟಲೆ, ತಿಂಗಳಗಟ್ಟಲೆ ನನ್ನ ಕುಟುಂಬದವ್ರನ್ನ, ನನ್ನ ಆತ್ಮೀಯರನ್ನು ನೋಡ್ಲಿಕ್ಕೆ ಆಗದಿದ್ರು ನಿಮ್ಮಲ್ಲಿ ಅವರನ್ನು ನೋಡ್ತಾ ಖುಷಿ ಪಟ್ಟಿರ್ತಕ್ಕಂಥದ್ದು. ಅಷ್ಟು ಜನಜಂಗುಳಿ. ನಿಜವಾಗ್ಲೂ ತುಂಬ ತೃಪ್ತಿ ಕೊಟ್ಟಿರ್ತಕ್ಕಂಥದ್ದು. ನಿಮ್ಮ ಒಂದು ಪ್ರೀತಿಗೆ ನಾನು ತುಂಬ ಚಿರಋಣಿ. ತುಂಬ ಖುಷಿ ಆಗುತ್ತೆ. ಇನ್ನಷ್ಟು ಕೆಲಸ ಮಾಡಬೇಕು, ಇನ್ನಷ್ಟು ದಾರಿ ತೋರಿಸ್ಬೇಕು, ಇನ್ನಷ್ಟು ಏನಾದರೂ ಕೊಡೋರಿದ್ದಾರೆ ತಗೊಬಂದು ನಿಮಗೆ ತಲುಪಿಸೋದಷ್ಟೇ ನನ್ನ ಕೆಲಸ. ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ ಅಂತಕ್ಕಂಥದ್ದು. ಒಳ್ಳೆಯದಾಗಲಿ. ದಾವಣಗೆರೆಯ ಆ ಒಂದು ಬೆಣ್ಣೆ ದೋಸೆ ರುಚಿ ಇನ್ನೂ ಮಾಗಿಲ್ಲ. ರಾತ್ರಿ ಪ್ರಯಾಣ ಬಳಲಿದ್ರೂ ಕೂಡ ನಾವು ಕಾರ್ಯಕ್ರಮ ಅಂದಿದ್ದ ತಕ್ಷಣ ಬೆಳಿಗ್ಗೆ ಚುಟುಕಾಗೆಲ್ಲ ಎದ್ದು ರೆಡಿಯಾಗಿ ಆ ಟೆಕ್ನಿಷಿಯನ್ಸ್ ಬೆಳಿಗ್ಗೆ 5:30 ಬಂದು ಹಿಡಿದಿದ್ದಾರೆ ಕೆಲವರು.
ಹೋಗಿ ಸ್ನಾನ ಮಾಡ್ಕೊಂಡಿಲ್ಲ ನೋಡಿ ನಿಮ್ಮ ಮುಂದ್ಗಡೆ ನಾನು ಬೆಳ್ಳಗೆ ಡ್ರೆಸ್ ಹಾಕೊಂಡು ಕುಳ್ತಿದ್ದೇನೆ ಅಂದ್ರು ಅದ್ರ ಹಿಂದ್ಗಡೆ ಆ ಟೆಕ್ನಿಷಿಯನ್ಸ್, ಆ ಮೇಕಪ್ ಮ್ಯಾನ್, ತುಂಬ ಲೈಟ್ ಬಾಯ್ ಎಲ್ಲರ ಒಂದು ಪರಿಶ್ರಮ ಇದೆ. ನೀವು ನಿಜವಾಗ್ಲೂ ಅವ್ರಿಗೆ ಧನ್ಯವಾದ ಹೇಳಬೇಕು. ಎಲ್ಲೋ ಮೂಲೆಯಲ್ಲಿದ್ದದ್ದು ನನ್ನ ಒಂದು ಟ್ಯಾಲೆಂಟ್ನ ಗುರುತಿಸಿ ಕರ್ಕೊಬಂದು ಕುಂದಿರಿಸಿ ನನಗೊಂದು ರೂಪ ಕೊಟ್ಟು ಅಂದ ಕೊಟ್ಟು ಈ ಥರದ್ದೆಲ್ಲ ಹಾಕಿಸಿ ಹೀಗೆ ಇರಬೇಕು ಗುರುಜಿ, ಹೀಗೆ ಮಾತಾಡಬೇಕು ಅಂತ ಧೈರ್ಯ ತುಂಬಿಸಿ ಪ್ರೋತ್ಸಾಹಿಸಿದ ಆ ನಿರ್ದೇಶಕರುಗಳಿಗೆ, ಆ ಕಲಾವಿದರಿಗೆ ನಾನು ನಿಜವಾಗ್ಲೂ ಮೊದಲು ಧನ್ಯವಾದ ಹೇಳಬೇಕು. ಅದನ್ನು ನೋಡಿ ನೀವು ಮೆಚ್ಕೊಂಡು ಬಂದಿದ್ರಿ. ಸೊ ನಿಮಗೂ ನಾನು ಧನ್ಯವಾದ ಹೇಳಬೇಕು. ಏನೇ ಇದ್ರೂ ಈ ರವಿಶಂಕರ ನಿಮ್ಮವನೇ, ನಿಮ್ಮ ಪ್ರೀತಿಗೆ ಆದರಕ್ಕೆ ನಿಜವಾಗ್ಲೂ ಧನ್ಯವಾದ ಇರಲಿ. ಇವತ್ತಿನ ಒಂದು ಇದಕ್ಕೆ ಪ್ರತಿನಿತ್ಯ ಅದೃಷ್ಟಶಾಲಿಗಳನ್ನು ಆಯ್ಕೆ ಮಾಡ್ತಿದ್ದೇವೆ, ನಾವೇ ಕರೆ ಮಾಡ್ತೇವೆ ಕೆಲವರಿಗೆ. ಅದರಲ್ಲಿ ಒಬ್ಬರನ್ನ 5 ಜನರಲ್ಲಿ ಒಬ್ಬರನ್ನ ನಾವೇ ಕರೆದು ಇಲ್ಲಿ ಕುಳಿತು ಅವರ ದಿನ ಭವಿಷ್ಯವನ್ನು ಹೇಳ್ತಕ್ಕಂಥದ್ದು. ಶುಕ್ರವಾರ ಒಬ್ಬರು ರಶ್ಮಿ ಅನ್ನೋರ್ಗೆ ಹೇಳಿದ್ದು. ಸೊ ಮುಂದಿನ ಭಾಗದಲ್ಲಿ ಅವ್ರ ಜೊತೆ ಮಾತಾಡಿದ್ದು ನೀವು ನೋಡಬಹುದು. ಹಾಗೆಯೇ ಇವತ್ತು ಆಯ್ಕೆ ಮಾಡ್ಕೋತೇವೆ ಕೆಲವೊಂದು ಸಂಖ್ಯೆಗಳನ್ನು. ದಯವಿಟ್ಟು ಈ ಫೋನ್ ಮಾಡಿದಂಥವರು, ಮೆಸೇಜ್ ಬಿಟ್ಟವರು 564441 ಈ ಸಂಖ್ಯೆಗೆ ಮೆಸೇಜ್ ಬಿಟ್ಟಿದ್ದೀರಾ. ತುಂಬ ಒಳ್ಳೆಯದು, ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ನಾವು ಹೆಚ್ಚೆಚ್ಚು ನಿಮ್ಮ ಸೇವೆ ಮಾಡಬೇಕು ಅನ್ನೋದೇ ನಮಗೂ ಆಸೆ. 5 ಜನ ಅಲ್ಲ, 50 ಜನ ಅಲ್ಲ, 500 ಜನ ಅಲ್ಲ, 5 ಲಕ್ಷ ಜನಕ್ಕೂ 5 ಕೋಟಿ ಜನಕ್ಕೂ ನಿಂತು ದಾರಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಇವತ್ತು ಆಯ್ಕೆಯಾದಂಥ 5 ಸಂಖ್ಯೆಗಳನ್ನು ನೋಡೋಣ. ಸೊ ನಂಬರ್ ಎಂಡಿಂಗ್ ವಿತ್ 67978 ಅಂದರೆ 67978 ಈ ಸಂಖ್ಯೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ. ಹಾಗೆ 151581 ಮತ್ತೊಮ್ಮೆ ಹೇಳ್ತೇನೆ, 151581 ಈ ಸಂಖ್ಯೆನ ಆಯ್ಕೆ ಮಾಡ್ಕೊಂಡಿದ್ದೇನೆ. ಹಾಗೆ 308300 308300 ಈ ಸಂಖ್ಯೆನ ಆಯ್ಕೆ ಮಾಡ್ಕೊಂಡಿದ್ದೇವೆ. ಹಾಗೆ 93333 93333 ಈ ಸಂಖ್ಯೆನ ಆಯ್ಕೆ ಮಾಡ್ಕೊಂಡಿದ್ದೇವೆ. ಹಾಗೆ 893545 ಈ ಸಂಖ್ಯೆಯನ್ನು ಅಂದರೆ 893545 ಈ ಸಂಖ್ಯೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ನೋಡೋಣ ಈ ಅದೃಷ್ಟಶಾಲಿಗಳಲ್ಲಿ ಯಾರು ಇಲ್ಲಿ ಬಂದು ಕುಳಿತುಕೋತಾರೆ, ಅವ್ರಿಗೂ ಜ್ಯೋತಿಷ್ಯ ಹೇಳ್ತೇವೆ. ಹಾಗೆ ಮಿಕ್ಕ ಸಂಖ್ಯೆಗಳಿಗೆ ನಾವೇ ಕರೆ ಮಾಡ್ತೇವೆ. ಬರೀ ಅಷ್ಟೇ ಅಲ್ಲ, ಅವ್ರಿಗೆ ಮಾತ್ರನಾ ಗುರುಗಳೇ ನಾವು ಕರೆ ಮಾಡಿದ್ರೆ ಸಿಗೋದಿಲ್ವಾ? ನೀವು ಕರೆಗೆ ಪ್ರಯತ್ನ ಮಾಡ್ತಿರ್ಬೋದು. ನಿಮ್ಮ ಆ ಒಂದು ನೇರವಾದ ಕರೆಗೂ ಕೂಡ ನಾವು ಸ್ಪಂದಿಸ್ತಕ್ಕಂಥದ್ದುಂಟು. ಇರಲಿ, ಜೀವನದಲ್ಲಿ ಒಂದಿರಬೇಕು, ಅದು ಸಂತೋಷ. ಸಂತೋಷ ಒಂದಿದ್ರೆ ಎಲ್ಲ ಸಿಗುತ್ತೆ. ಒಮ್ಮೆ ಈ ಸಂತೋಷ ಲಕ್ಷ್ಮಿ, ಧನಲಕ್ಷ್ಮಿ ಹಾಗೂ ಆರೋಗ್ಯ ಲಕ್ಷ್ಮಿ ಮೂವರು ಒಬ್ಬ ಬಡವನ ಮನೆಗೆ ಬರ್ತಾರಂತೆ. ಬಂದು ಬಾಗಿಲು ತಟ್ತಾರಂತೆ. ಗಾಬರಿಗೊಂಡು ತೆಗೆದ ಮೇಲೆ ಮಧ್ಯರಾತ್ರಿ ಗಾಬರಿ ಬೀಳ್ತಾನಂತೆ. ತುಂಬ ದುಃಖದಲ್ಲಿದ್ದೀಯಪ್ಪ, ಏನೂ ಇಲ್ಲ ಅಂತ. ಆದರೂ ನಿನ್ನ ಒಂದು ಪ್ರೀತಿ ಪ್ರೇಮ ಪೂಜೆಗೋಸ್ಕರ ನಾವು ಧರೆಗಿಳಿದು ಬಂದಿದ್ದೇವೆ, ನಮ್ಮ ಮೂವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೊ ಅಂತಾರಂತೆ. ಅವನು ಹೀಗೆ ಯೋಚನೆ ಮಾಡ್ತಾನಂತೆ, ಏನು ಮಾಡೋದು ಅಂತ. ನಂಗೆ ಒಂದು 10 ನಿಮಿಷ ಸಮಯ ಕೊಡಿ ಅಂತೇಳಿ ಆ ಗುರುಗಳ ಹತ್ರ ಓಡೋಗ್ತಾನಂತೆ. ಗುರುಗಳು ಹೇಳ್ತಾನಂತೆ, ಹುಚ್ಚಪ್ಪ ನೆಮ್ಮದಿ ಲಕ್ಷ್ಮಿನ ಕೇಳೋ, ನೆಲ್ಲ ಸಿಕ್ಬಿಡುತ್ತೆ, ಹೋಗೋ ಅಂತ. ಹೌದಾ, ಸರಿ ಆಯಿತು ಅಂಥೇಳಿ ಬಂದ್ಬಿಟ್ಟು ಆ 3 ಲಕ್ಷ್ಮಿನಲ್ಲಿ ಧನಲಕ್ಷ್ಮಿ ಇರುತ್ತೆ ಒಂದು, ಆರೋಗ್ಯ ಲಕ್ಷ್ಮಿ ಇರುತ್ತೆ ಒಂದು, ಸಂತೋಷ ಲಕ್ಷ್ಮಿ ಇರುತ್ತೆ. ಆ ನೆಮ್ಮದಿ ಅಂದ್ರೆ ಸಂತೋಷ. ಅಮ್ಮ ಸಂತೋಷ ಲಕ್ಷ್ಮಿ ನೀನು ಇದ್ದು ಬಿಡು ತಾಯಿ, ಅಷ್ಟು ಸಾಕು ಅಂತ. ಹಾಗೆ ಹೇಳಿದ ತಕ್ಷಣ ಸಂತೋಷ ಲಕ್ಷ್ಮಿ ಜೊತೆ ಆ 2 ಲಕ್ಷ್ಮಿನ ಒಳಗಡೆ ಬರ್ತಾರಂತೆ. ಇವನು ಹೇಳ್ತಾನಂತೆ, ಇದೇನಿದು ಅಂದ್ರೆ, ಹೌದಪ್ಪ ಆರೋಗ್ಯ ಇದ್ದವರಿಗೆ ಶ್ರೀಮಂತಿಕೆ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಇರ್ಲಿಕ್ಕಾಗೋದಿಲ್ಲ. ಹಾಗೆ ಶ್ರೀಮಂತಿಕೆ ಇರೋರ ಹತ್ರ ಆರೋಗ್ಯ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಸಂತೋಷ ಎಲ್ಲಿರುತ್ತೋ ಇವೆರಡೂ ಇರುತ್ತೆ, ಅದಕ್ಕೆ ನಾವು ಒಳಗಡೆ ಬಂದಿದ್ದೇವೆ ಅಂತ. ಸೊ ಜೀವನದಲ್ಲಿ ಎಲ್ಲರೂ ಸಮಾನವಾಗಿ ಯಾವಾಗಲೂ ಸಂತೋಷವಾಗಿರಿ. ಆಟೋಮ್ಯಾಟಿಕಲಿ ನಿಮಗೆ ಶ್ರೀಮಂತಿಕೆನೂ ಹಿಂದೆ ಬರುತ್ತೆ, ಆರೋಗ್ಯನೂ ನಿಮ್ಮ ಹಿಂದ್ಗಡೆ ಬರುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮದ ಪ್ರಾರಂಭದಲ್ಲೇ ಗುರೂಜಿಯರು ಕೆಲವೊಂದು ಸಂಖ್ಯೆಗಳನ್ನ ಆಯ್ಕೆ ಮಾಡಿದ್ರು. ಇಂದಿನ ಅದೃಷ್ಟಶಾಲಿಗಳನ್ನ, ಮೊದಲನೇ ಅದೃಷ್ಟಶಾಲಿಗೆ ನಾವಿವತ್ತು ಕರೆ ಮಾಡಿದ್ವಿ ಮಂಗಳೂರಿನ ಲಕ್ಷ್ಮಿ ಅವರಿಗೆ. ಬನ್ನಿ ಮಾತಾಡ್ಸೋಣ. ಹಲೋ
ಹಲೋ ನಮಸ್ತೆ ದಿವ್ಯಾ. ನಮಸ್ತೆ ಲಕ್ಷ್ಮಿ ಅವರೇ, ಖುಷಿ ಆಗ್ತಿದ್ಯಾ? ಹಾ ತುಂಬಾ ಖುಷಿ. ಮತ್ತೆ ಏನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು ಲಕ್ಷ್ಮಿ ಅವರೇ? ನನ್ ಬಗ್ಗೆನೆ ಕೇಳ್ಬೇಕಿತ್ತು. ಹುಟ್ಟಿದ ದಿನಾಂಕವನ್ನ ತಿಳಿಸಿಮಾ. 6/7/1973. ಸಮಯ 2:28 ಮಧ್ಯಾಹ್ನ. 6/7/73 ಅಲ್ವಾ? ಹೌದು ಹೌದು. ಸರಿ, 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 6. ಗುರುಜಿ ಇದ್ದಾರೆ, ಮಾತಾಡಿ ಲಕ್ಷ್ಮಿ ಅವರೇ. ನಮಸ್ತೆ. ಗುರುಜಿ. ನಮಸ್ತೆ ಶಂಕರ. ನಮಸ್ತೆ. ನಮಸ್ತೆ. ಗುರು ನೀಚನಾಗಿರ್ತಕ್ಕಂಥದ್ದು, ಶನಿ ಕೇತುವಿನೊಂದಿಗೆ ಸಂಗಮ ಆಗಿರ್ತಕ್ಕಂಥದ್ದು, ಚಂದ್ರ 12ನೇ ಮನೆಯಲ್ಲಿ ಮಲಗಿರ್ತಕ್ಕಂಥದ್ದು. ಅಂದ್ರೆ ಇಷ್ಟೇ, ಯಾವುದ್ರಲ್ಲಿ ನೋವು ತಿಂದಿಲ್ಲ ಹೇಳಿ, ಎಲ್ಲ ಒದ್ದಾಡಿರ್ತೀರಾ. ಅದರಲ್ಲೂ ಅತಿ ಮುಖ್ಯವಾಗಿ ಪ್ರೀತಿ ವಿಚಾರದಲ್ಲೂ, ಕೌಟುಂಬಿಕ ವಿಚಾರದಲ್ಲೂ, ಆತ್ಮೀಯರ ವಿಚಾರದಲ್ಲೂ, ದಾಂಪತ್ಯ ವಿಚಾರದಲ್ಲೂ ತುಂಬಾ ಮನಸ್ಸಿಗೆ ಪೆಟ್ಟುಗಳು ಬಿದ್ದಿರ್ತಕ್ಕಂಥದ್ದು. ಹೌದೋ ಅಲ್ವೋ ತಾಯಿ? ಹೌದು ಗುರುಜಿ. ಸರಿ, ಅಲ್ಲಿ ಕೋದಂಡ ರಾಹು ಸರಿಯಾಗುತ್ತೆ, ಯೋಚನೆ ಮಾಡಬೇಡಿ. ನಿನ್ನೆ ನೋಡಿ, ಮೌನಿ ಅಮಾವಾಸ್ಯ, ಕೆಲವೊಂದು ಅಮಾವಾಸ್ಯೆಗಳು ತುಂಬಾ ಒಂದು ದೊಡ್ಡ ಅಮಾವಾಸ್ಯೆ, ದೊಡ್ಡ ಶಕ್ತಿಗಳು ಅಂತ ತುಂಬಾ ಕಡೆ ನೆನ್ನೆ ಬರೀ ಆಕ್ಸಿಡೆಂಟ್ಗಳೇ, ತುಳಿತಗಳೇ, ಎಲ್ಲೆಲ್ಲೂ ಒಂದು ಹಾಹಾಕಾರವೇ, ಆ ಒಂದು ಸಾವುಗಳೇ ಅನ್ನತಕ್ಕಂಥದ್ದು. ಹಾಗೆ ಕೆಲವು ಜಾತಕಗಳಿಗೆ ಕೆಲವೊಂದು ದೋಷಗಳು ತಾನಾಗಿ ಇರುತ್ತೆ, ಮೊದಲೇ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಪೂರ್ವಜನ್ಮ ಸುಕೃತ ಫಲ ಅದು. ಮೊದಲು ನಾವೇನ್ ಮಾಡಿರ್ತೇವೆಯೋ ಅದರ ಪೂರ್ಣ ಫಲವನ್ನ ಅನುಭವಿಸಬೇಕು. ನೋಡಿ, ಕಡಿಮೆ ಅಂದ್ರೂ ನನ್ನ ಪ್ರಕಾರ 10ರಿಂದ 11 ವರ್ಷದಿಂದಲೂ ತುಂಬಾ ಕಣ್ಣೀರು ಹಾಕಿದ್ದೀರಾ ಅಂತಕ್ಕಂಥದ್ದು. ಹೌದೋ ಅಲ್ವೋ? ಹೌದು ಹೌದು. ಈ 5 ವರ್ಷದಿಂದ ಅಂತೂ ತುಂಬಾ ಒದ್ದಾಡಿರ್ತಕ್ಕಂಥದ್ದು. ಹೌದೋ ಅಲ್ವೋ? ಹೌದು ಗುರುಜಿ. ವ್ಯವಹಾರದಲ್ಲಿ ಅಂತೂ ತುಂಬಾ ಇದಾಗಿದೆ. ಈಗ ಸ್ವಲ್ಪ ಪರವಾಗಿಲ್ಲ. ಗುರು ನೀಚನಾದಂತಹವರು ಯಾವುದೇ ಕಾರಣಕ್ಕೂ ಯಾರನ್ನು ನಂಬಬಾರದು, ಬರವಣಿಗೆ ಇಲ್ಲದೆ ವ್ಯವಹಾರ ಮಾಡಬಾರದು ಅಂತ ಹೇಳ್ತೇವೆ. ನೋಡಿಕೊಳ್ಳಿ, ಆದಷ್ಟು ಸ್ವಲ್ಪ ಗೋಪಿ ಚಂದನವನ್ನ ಹಣೆಗೆ ತಿಲಕವಾಗಿ ಸಂಜೆ ಹೊತ್ತು ಸಂಧ್ಯಾಕಾಲದಲ್ಲಿ ಹಚ್ಚಿಕೊಳ್ಳತಕ್ಕಂಥದ್ದು ಮಾಡಿ. ಸ್ನಾನ ಮಾಡುವಾಗ ಸ್ವಲ್ಪ ಚಂದನವನ್ನ ದೇಹಕ್ಕೆ ಹಚ್ಚಿ ಸ್ನಾನ ಮಾಡ್ತಕ್ಕಂಥದ್ದು, ಅರಿಶಿನವನ್ನ ಸ್ವಲ್ಪ ದೇಹಕ್ಕೆ ಹಚ್ಚಿ ಸ್ನಾನ ಮಾಡ್ತಕ್ಕಂಥದ್ದು ಮಾಡಿ, ಲಕ್ಷ್ಮಿಗೆ ಕುಂಕುಮಾರ್ಚನೆ ಮಾಡಿಸ್ತಾ ಬರ್ತಕ್ಕಂಥದ್ದು ಮಾಡಿ, ಆ ಗುರುಭಾವಕ್ಕೆ ಆದಷ್ಟು ಗುರುವಾರಗಳಂದು ತಪ್ಪದೆ ಯಾರಾದ್ರೂ ಬಡ ಮಕ್ಕಳಿಗೆ, ಇಲ್ಲ ದೇವಸ್ಥಾನದಲ್ಲೇ ಬಾಬಾ ದೇವಸ್ಥಾನದಲ್ಲಿ ಮಕ್ಕಳು ಬಂದರೆ ತಿಂಡಿ ಬಿಸ್ಕೆಟ್ ಅನ್ನ ಕೊಡಬೇಕು, ಸಿಹಿ ಬಿಸ್ಕೆಟ್ ಅನ್ನ. ಒಂದು 12 ಮಕ್ಕಳಿಗೆ ಒಬ್ಬೊಬ್ಬರಿಗೆ 12 ಕೊಟ್ಟರು ಸರಿ, ಇಲ್ಲ ಒಬ್ಬೊಬ್ರಿಗೆ ಒಂದೊಂದು ಕೊಟ್ಟರು ಸರಿ, ಇಲ್ಲ ಒಂದೇ ಮಗು ಸಿಕ್ಕಿ ಒಂದೇ ಮಗುಗೆ 12 ಬಿಸ್ಕೆಟ್ ಕೊಟ್ಟರು ಸರಿ. ಸಿಹಿಯಾದ ಬಿಸ್ಕೆಟ್ ಅನ್ನ, ರುಚಿಕರವಾಗಿರ್ತಕ್ಕಂಥ ಬಿಸ್ಕೆಟ್ ಅನ್ನ ಹಂಚತಕ್ಕಂಥದ್ದು ಮಾಡಿ. ತುಂಬಾ ವಿಸ್ಮಯ ನಡೆಯುತ್ತೆ, ಚೆನ್ನಾಗಿರ್ತೀರಾ. ಹೋಗಿ ಲಕ್ಷ್ಮಿ ಅವರೇ, ಧನ್ಯವಾದಗಳು. ನಿಜಕ್ಕೂ ಖುಷಿಯಾಗಿದೆ ಅಂತ ಭಾವಿಸ್ತೇನೆ. ಹಾಗೆ ವೀಕ್ಷಕರೇ, ನೀವು ಕರೆ ಮಾಡ್ತಿರ್ತೀರಾ, ನಾವು ಕಾಲ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಹಂಗಂತ ನೇರವಾಗಿ ನಾವು ಕರೆ ಮಾಡಿದ್ರೆ ಸ್ವೀಕರಿಸ್ತಿರೋ ಇಲ್ವೋ ಅನ್ನೋ ಒಂದು ತಪ್ಪಭಿಪ್ರಾಯ ಬೇಡ, ಖಂಡಿತವಾಗ್ಲೂ ಸ್ವೀಕರಿಸ್ತೀವಿ. ಈಗ ನೇರವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಯಾರು ಕರೆ ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ. ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ದಿವ್ಯಾ ಅಂತ. ನಿಮ್ ಹೆಸರು? ದಿವ್ಯಾ. ಓ, ನನ್ನ ಹೆಸರೇ ಇಟ್ಕೊಂಡ್ಬಿಟ್ಟಿದ್ದೀರಾ. ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹರಪನಹಳ್ಳಿಯಿಂದ. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಹೌದಾ, ಅವ್ರ ಹೆಸರು? ಅವ್ರ ಹೆಸರು ಸುನೀಲ್ ಅಂತ. ಹುಟ್ಟಿದ ದಿನಾಂಕ? ಹುಟ್ಟಿದ್ದು ದಿನಾಂಕ ಇಲ್ಲ, ಮದುವೆದು ಇದೆ. ನಿಮಗ್ ಮಕ್ಳಿದಾರಾ ದಿವ್ಯಾ ಅವ್ರೆ? ಇದಾರೆ, ಇಬ್ರೆ. ಅವ್ರು ಯಾರ್ದಾದ್ರೂ ಒಬ್ಬರದು ಹುಟ್ಟಿದ ದಿನಾಂಕವನ್ನ ಹೇಳಿಮಾ. ಅವ್ರದ ನಮ್ಮ ಮದ್ವೆ ದಿನ ಇದೆ. ಸರಿ, ಹೇಳಿಮಾ. 12/4. 12/4. 2007. ಸಮಯ 11:30 12 ಗಂಟೆ ಒಳಗೆ. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ದಿವ್ಯಾ ಅವ್ರೆ. 4. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನಮಸ್ತೆ. ಶನಿಯ ಒಂದು ಭಾವ ಈ ಜಾತಕದ ಮೇಲೆ ಬಡಿಯುತ್ತಿದೆ. ಸಂಪಾದನೆಯಲ್ಲಿ ದೋಷ, ಉದ್ಯೋಗದಲ್ಲಿ ದೋಷ, ಹಣಕಾಸಿನಲ್ಲಿ ಅತಿ ಮುಖ್ಯವಾಗಿ ದೋಷ, ಎಳೆದಾಟವಾಗಿ ಬಿಟ್ಟಿದೆ. ಆತ ಮಾಡತಕ್ಕಂಥ ಯಾವುದೇ ಒಂದು ವ್ಯವಹಾರ, ಉದ್ಯೋಗ ಅನ್ನತಕ್ಕಂಥದ್ರಲ್ಲಿ ತುಂಬಾ ಏರುಪೇರುಗಳು ಆಗ್ತಿರ್ತಕ್ಕಂಥ ಒಂದು ಭಾವ. ಏನು ಮಾಡುವುದು ಗೊತ್ತಾಗುತ್ತಿಲ್ಲ. ಕೈ ಸಾಲಗಳು ಒಂದಾದ ಮೇಲೊಂದರಂತೆ ಇರುತ್ತಿದೆ. ಅವರ ಕುಟುಂಬದಿಂದ ನಿಮ್ಮ ಕುಟುಂಬಕ್ಕೇನು ಸಹಾಯವಿಲ್ಲ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಹೌದೋ ಅಲ್ವಮ್ಮ?
ಹೌದು ಗುರುಜಿ. ಸರಿ. ಲಗ್ನಸ್ಥ ರಾಹು ಬೇರೆ, ಒಂದು ರೀತಿ ಭಯ, ಆತಂಕ. ಹೌದು. ನಾಳೆ ಏನಾಗುತ್ತೋ, ಮುಂದಕ್ಕೆ ಏನಾಗುತ್ತೋ, ಮಕ್ಕಳ ವ್ಯವಸ್ಥೆ ಮಾಡ್ತೀವ, ನಾವು ಚೆನ್ನಾಗಿರ್ತೀವ, ಕುಟುಂಬ ನೋಡ್ತೀವ, ಈ ರೀತಿ ಒಂದು ಆತಂಕದ ಛಾಯೆ. ಕನ್ಫರ್ಮ್ ಇವರು ಒಂದು 2 ಬಾರಿಯಾದರೂ ಅಪಘಾತದಿಂದಲೋ ಇಲ್ಲ ಯಾವುದಾದ್ರೂ ಅನಾಹುತದಿಂದಲೋ ತೊಂದರೆಯಿಂದಲೋ ಪಾರಾಗಿದ್ದಾರೆ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಹೌದೋ ಅಲ್ವೋ ತಾಯಿ? ಹೌದು ಗುರುಜಿ, ಅವ್ರಿಗೆ ಒಂದ್ಸಲ ಆಕ್ಸಿಡೆಂಟ್ ಆಗಿತ್ತು, ಅದು ಉಳಿತಾರ ಏನು ಗೊತ್ತಾಗ್ಲಿಲ್ಲ, ಅಂದ್ರೂ ಚೆನ್ನಾಗ್ ಆಯ್ತು ಗುರುಜಿ. ಏನು ಆ ಗುಳ್ಳಮ್ಮನಿನ ಮಾಂಗಲ್ಯ ಬಲ ದೊಡ್ಡದು, ಶುಕ್ರ ಪ್ರಭಾವವಿರತಕ್ಕಂಥ ಜಾತಕ, ಅದರಲ್ಲೂ ಕೇಂದ್ರ ಸ್ಥಾನದಲ್ಲಿ ಸೂರ್ಯ ಬಂದರೆ ಎಂಥದ್ದೇ ದೋಷವಿದ್ದರೂ ತಾತ್ಕಾಲಿಕ ದೋಷವಾಗುತ್ತೆ ವಿನಃ ಆ ದೋಷವನ್ನ ನಿವಾರಣೆ ಮಾಡ್ತಕ್ಕಂಥದ್ದಾಗುತ್ತೆ ಅಂತ ಹೇಳ್ತೇವೆ. ಆದಷ್ಟು ಈ ಶನಿ ಕುಜ ರಾಹು ಸಂಧಿಗಳ ಒಂದು ಪ್ರಭಾವ ಇರೋದ್ರಿಂದ ನರಸಿಂಹಸ್ವಾಮಿ ದೇವಸ್ಥಾನಗಳ ಹತ್ತಿರದಲ್ಲಿ ಇದ್ದರೆ, ಯಾವುದಾದ್ರೂ ಸ್ವಾತಿ ನಕ್ಷತ್ರದ ದಿನ, ಆ ದಿನವೇ ಹೋಗಬೇಕು. 9 ಸ್ವಾತಿ ನಕ್ಷತ್ರದ ದಿನ ಹೋಗಿ ಆ ಭಗವಂತನಿಗೆ ಅಭಿಷೇಕಕ್ಕೆ ಪಾಲ್ಗೊಳ್ಳತಕ್ಕಂಥದ್ದು ಕೇಳಿಕೊಳ್ಳಿ. ಅಭಿಷೇಕ ಮಾಡಲಿಕ್ಕೆ ಏನಾದ್ರೂ ಕೊಡಬಹುದಾ, ಜೇನುತುಪ್ಪ ಕೊಡಬಹುದಾ ಅನ್ನತಕ್ಕಂಥದ್ದು ಹೌದು ಅಂದ್ರೆ ತಲುಪಿಸ್ತಕ್ಕಂಥದ್ದು. 9ನೇ ಸ್ವಾತಿ ನಕ್ಷತ್ರದ ದಿನ ಒಂದು ಕೆಂಪು ಶಲ್ಯವನ್ನಾಗಲಿ ಪಂಚೆಯನ್ನಾಗಲಿ ಆ ಭಗವಂತನ ಹೆಸರಿನಲ್ಲಿ ಆ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡತಕ್ಕಂಥದ್ದು ಮಾಡಿ, ಏನಾದ್ರೂ ಸಿಹಿಯನ್ನ ಮಾಡಿ ಹಂಚತಕ್ಕಂಥದ್ದು. ಮನೆಯಲ್ಲೇ ಏನಾದ್ರೂ ಲಾಡು ಥರದ್ದೇನಾದ್ರೂ ಮಾಡಿ, ರವೆ ಉಂಡೆ ಥರದ್ದೇನಾದ್ರೂ ಒಂದು ಮಾಡಿ, ಸಿಹಿ ಬೂಂದಿ ಥರದ್ದೇನಾದ್ರೂ ಒಂದು ಮಾಡಿ ಅಲ್ಲಿ ಬರತಕ್ಕಂಥ ಭಕ್ತಾದಿಗಳಿಗೆ 9ನೇ ಸ್ವಾತಿ ನಕ್ಷತ್ರದ ಸಂದರ್ಭದಲ್ಲಿ ಹಂಚತಕ್ಕಂಥದ್ದು ಮಾಡಿ ತುಂಬ ವಿಸ್ಮಯಗಳಾಗುತ್ತೆ. ಶನಿ ಕುಜ ರಾಹು ಸಂಧಿಗಳ ದೋಷ ತೆಗೆಯಲಿಕ್ಕೆ ಒಳ್ಳೆಯದಾಗುತ್ತೆ. ಹೋಗಿ ಬನ್ನಿ. ಈಗ ಮತ್ತೊಬ್ಬ ಅದೃಷ್ಟಶಾಲಿಗೆ ನಾವು ಕರೆಯನ್ನ ಮಾಡಿದೀವಿ. ಅವರು ಗೀತಾ ಅವರು, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಗೀತಾ ಅವರೇ. ಹಾ ನಮಸ್ತೆ ದಿವ್ಯ ಅವ್ರೆ. ಹೇಗೆ ಅನಿಸ್ತಾ ಇದೆ? ಖುಷಿ ಅನ್ಸಿದ? ಕಾಲ್ ಅಂತ ರಿಜಿಸ್ಟರ್ ಮಾಡ್ಕೊಂಡಿದ್ರಿ ನಿಮ್ಗೆ? ನಾನು ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೆ. ಬಹಳ ಸಂತೋಷ, ಒಳ್ಳೇದಾಯ್ತು. ಪಾಪ ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೀರಾ, ನಾವೇ ಕರೆ ಮಾಡಿದೀವಿ. ಕೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಹೌದಾ? ಹುಟ್ಟಿದ ದಿನಾಂಕವನ್ನ ತಿಳಿಸಿ ಗೀತಾ ಅವ್ರೆ. 13 1 82. ಸಮಯ? ಸಮಯ 11:15 11:00. ಬೆಳಗಿನ ಮಧ್ಯರಾತ್ರಿ? ಬೆಳಿಗ್ಗೆ 1ರಿಂದ 12 ಒಳಗೆ ಒಂದು ಸಂಖ್ಯೆನ ಹೇಳಿ ಗೀತಾ ಅವ್ರೆ. 4. ಗುರುಜಿ ಇದಾರೆ, ಮಾತಾಡಿಮ್ಮ. ಓಕೆ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಗ್ತಿದೆ ಗುರುಜಿ. ಆಗ್ಲಿಮ್ಮ, ಆಗ್ಲಿ. ನನಗೂ ತಮ್ಮ ಜೊತೆ ಮಾತಾಡೋದು ಸಂತಸವೇ ಇರ್ಲಿ. ಯಾಕೋ ಕೇಂದ್ರ ಭಾವದಲ್ಲಿ ಕುಜ ಶನಿ ಸೇರಿರ್ತಕ್ಕಂಥದ್ದು, ಅದರಲ್ಲೂ ಸಪ್ತಮ ಭಾವ. ಸಪ್ತಮ ಅಂದ್ರೆ ಸಂಗಾತಿ, ಮದುವೆ ಜೀವನ, ಕುಟುಂಬ, ಗಂಡ ಮಕ್ಕಳು, ಪಾಲುದಾರಿಕೆ, ಕೊಡೋದು ತಗೊಳ್ಳೋದು, ಹಣಕಾಸು. ಕುಜ ಅಂದ್ರೆ ಭ್ರಾತೃಕಾರಕ, ಶನಿ ಬಂದು ಕರ್ಮಕಾರಕ, ಲಾಭಕಾರಕ, ವ್ಯಯಕಾರಕ, 7ನೇ ಮನೆಯಲ್ಲೇ ಬಂದು ಕುಳಿತಿರ್ತಕ್ಕಂಥದ್ದು. ಗುರು ಅಷ್ಟಮ ಬೇರೆ ನಿಮ್ಮ ಜಾತಕದಲ್ಲಿ, ಶುಕ್ರ ವಕ್ರ, ಪ್ರೀತಿ ಪ್ರೇಮ ವಿಚಾರದಲ್ಲೂ ನೋವು, ಹಣಕಾಸು ವಿಚಾರದಲ್ಲೂ ನೋವು, ಆರೋಗ್ಯ ವಿಚಾರದಲ್ಲೂ ನೋವು. ಚಂದ್ರ ಬೇರೆ 6ನೇ ಮನೆಯಲ್ಲಿ ಕುಳಿತಿರ್ತಕ್ಕಂಥದ್ದು. ಮಾನಸಿಕವಾಗಿಯೂ ಬಲವಾಗಿಲ್ಲ, ದೈಹಿಕವಾಗಿಯೂ ಬಲವಾಗಿಲ್ಲ, ಸಾಕಾಗಿ ಬಿಟ್ಟಿದೆ ಅನ್ನತಕ್ಕಂಥದ್ದು. ಹೌದೋ ಅಲ್ವೋ? ಹೌದು ಗುರುಜಿ, ಈ ಒಂದು ತುಂಬಾನೇ ಸಫರ್ ಮಾಡಿದೀವಿ ಇದುವರೆಗೂ ಲೈಫಲ್ಲಿ. ಸರಿ. ಗುರು ಅಷ್ಟಮದಲ್ಲಿದ್ದರೂ ಕೂಡ ಕುಟುಂಬ ಭಾವವನ್ನ ನೋಡ್ತಿದ್ದಾನೆ. ಕಷ್ಟವಾದರೂ ಕೂಡ ನಿಭಾಯಿಸ್ಕೊಳ್ತಕ್ಕಂಥ ತಾಕತ್ತಿದೆ. ತುಂಬಾ ದೊಡ್ಡ ಆಯಸ್ಸು. ನಿಮಗೆ ಆಗಾಗ ಅನ್ಸೋದು ಒಂದು ಅನ್ಸುತ್ತೆ, ಯಾರಿಗೂ ಹೇಳದ್ದು ಹೇಳ್ತೇನೆ ನೋಡಿ, ಸತ್ತೋಗ್ಬೇಕು ಸಾಕಪ್ಪ ಅನ್ಸುತ್ತೆ. ಹೌದೋ? ಹೌದು ಗುರುಜಿ. ಅಯ್ಯೋ ಪೆದ್ದಮ್ಮ, ನೋಡಿ ಇಷ್ಟು ಒಳ್ಳೆ ಒಂದು ಟೂಲ್ ಅನ್ನ ಮಾಡಿ ಕಳಿಸಿದ್ದಾನೆ. ಮಾನವ ಜನ್ಮ ಬಲು ದೊಡ್ಡದು ಅಂತ ಹೇಳ್ತಾರೆ. ನಾವು ನೆನೆಯಲಾರದ್ದನ್ನ ಸಾಧಿಸ್ಕೋಬಹುದು. ಸೃಷ್ಟಿಕರ್ತರು ನಾವು. ಬ್ರಹ್ಮನನ್ನೇ ಸೃಷ್ಟಿ ಮಾಡಿ ಅವನಿಗೊಂದು ರೂಪ ಕೊಟ್ಟು ತೆಗೆದಿಟ್ಟಿದ್ದೇವೆ ಒಂದು ಮೂಲೆಯಲ್ಲಿ, ಅವನಿಗೊಂದು ಅಲಂಕಾರ ಕೊಟ್ಟು ಅವನಿಗೊಂದು ಪೂಜೆ ಕೊಟ್ಟು ಮಾಡಿಸಿಡ್ತಿದ್ದೇವೆ ಅಂತಕ್ಕಂಥದ್ದು. ಅಷ್ಟು ಒಂದು ಭಾವದ ಶಕ್ತಿ. ಆದ್ರೂ ಪುಕ್ಕಲ್ತನ ನೋಡಿ. ಆ ರಾಹು ಪ್ರಭಾವಕ್ಕೆ ತಪ್ಪದೆ ತಿರುಮಂಜಳ್ ಅಭಿಷೇಕಂ, ದೇವಿಗೆ ಆಗಾಗ ಅರಿಶಿಣದ ಅಭಿಷೇಕ ಮಾಡ್ತಿರ್ತಾರೆ. ಲಕ್ಷ್ಮಿಗಲ್ಲ, ಗೌರಿಗೆ ಸಂಬಂಧಪಟ್ಟಂತ ದೇವಸ್ಥಾನದಲ್ಲಿ ರಾಜರಾಜೇಶ್ವರಿ, ಬನಶಂಕರಿ, ಕಾಳಿಕಾಂಬ, ದುರ್ಗಾಂಬ ಇಂಥ ಒಂದು ದೇವಸ್ಥಾನಗಳಲ್ಲಿ ಆದಷ್ಟು ಸಂಕಲ್ಪ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ತುಂಬ ವಿಶೇಷ ಆಗ್ತಕ್ಕಂಥದ್ದು. ಸುಮ್ಮನೆ ಹೋಗಿ ಕುಳಿತು ಬನ್ನಿ, ಒಂದು ಅದ್ಭುತ. ಅದರಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು ಮಾಡಿ. ಹಾಗೆ ಆ ದೇವಿಗೆ ಅಭಿಷೇಕ ಮಾಡಿರ್ತಕ್ಕಂಥ ಅರಿಶಿಣವನ್ನ ತಗೊಬಂದು ನೀವು ಹಚ್ಕೊಳ್ತಕ್ಕಂಥದ್ದು ಮಾಡಿ. ತುಂಬಾ ವಿಶೇಷ.
ಅತಿ ಮುಖ್ಯವಾಗಿ ನೀವು ಹೊಟ್ಟೆ ನೋವಿಗೆ ಸಂಬಂಧಪಟ್ಟಂಥದ್ದು ಈ ಕೆಳ ಹೊಟ್ಟೆ, ಈ ಒಂದು ಸೊಂಟ ಭುಜ, ಈ ಹೊಟ್ಟೆ ಕೆಳಭಾಗದಲ್ಲಿ ತುಂಬಾ ಒಂದು ಗುಪ್ತ ರೋಗಗಳು ಕಾಡತಕ್ಕಂಥ ಬಾಧೆಯೂ ಇದೆ ಅನ್ನೋದು ತೋರಿಸ್ತಿದೆ. ಹೌದೋ ಅಲ್ವೋ? 3 days ಇಂದ ಫುಲ್ ಸ್ಟಮಕ್ ಪೈನ್ ಇದೆ. ಮೊದಲು ಆಯ್ತು ತಾಯಿ, ದೇವಿಗೆ ಅಭಿಷೇಕ ಮಾಡಿರ್ತಕ್ಕಂಥ ಅರಿಶಿನವನ್ನ ಸ್ವಲ್ಪ ನಾವಿಗೂ ಹಚ್ಕೊಳ್ತಕ್ಕಂಥದ್ದು ಮಾಡಿ ಸ್ನಾನ ಮಾಡುವಾಗ ಒಳ್ಳೇದಾಗುತ್ತೆ. ಸಾಸಿವೆ ಎಣ್ಣೆನ ಒಂದು 2 ಸ್ಪೂನ್ ಅಷ್ಟು ಕಾಯಿಸ್ಕೊಂಡು ರಾತ್ರಿ ಮಲಗುವಾಗ ಹೊಕ್ಕಳಲ್ಲಿ ಹಾಕ್ಕೊಳ್ಳಿ. ಈಗಲೇ ಹಾಕ್ಕೊಳ್ಳಿ, ಕಾಯಿಸ್ಬಿಟ್ಟು ತುಂಬ ಕಡಿಮೆ ಆಗ್ತಕ್ಕಂಥದ್ದು. ಇಲ್ಲಿ ಸ್ವಲ್ಪ ಎಳ್ಳೆಣ್ಣೆ ಹಾಕ್ಕೊಳ್ತಕ್ಕಂಥದ್ದು ಸ್ವಲ್ಪ ಮಾಡಿ ಕಾಯಿಸ್ಬಿಟ್ಟು 1-2 ತೊಟ್ಟು, ಇಲ್ಲ ಹರಳೆಣ್ಣೆ ಹಾಕ್ಕೊಂಡ್ರೂ ಸರಿ, ತುಂಬ ತಂಪಾಗ್ತಕ್ಕಂಥದ್ದು. ಎಳ್ಳೆಣ್ಣೆ ಸ್ವಲ್ಪ ಬಿಸಿ, ಹರಳೆಣ್ಣೆ ಸ್ವಲ್ಪ ತಂಪು ಮಾಡ್ತಕ್ಕಂಥದ್ದು ಒಳ್ಳೇದಾಗುತ್ತೆ. ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ಗೀತಾ ಅವರೇ, ಧನ್ಯವಾದಗಳು. ಖುಷಿಯಾಗಿದೆ ಅಂತ ಭಾವಿಸ್ತೇವೆ. ಹಾಗೆ ವೀಕ್ಷಕರೇ, ನೀವು ಕೂಡ ಕರೆ ಮಾಡ್ತಾ ಇರಿ, ಯಾಕಂದ್ರೆ ನೇರವಾಗಿ ನಿಮ್ಮ ಕರೆಗಳನ್ನ ಕೂಡ ನಾವು ಸ್ವೀಕರಿಸ್ತೇವೆ. ಈಗ ಯಾರೋ ಕರೆ ಮಾಡಿದ್ದಾರೆ, ಎಲ್ಲಿಂದ ಮಾಡಿದ್ದಾರೆ ಕೇಳೋಣವಾ? ಹಲೋ, ನಮಸ್ತೆ ಮೇಡಮ್, ನಾನು ಬಳ್ಳಾರಿಯಿಂದ ಸುನೀತಾ ಅಂತ. ನಮಸ್ತೆ. ಸುಮಿತ್ರಾ ಅವರಾ? ಸುನೀತಾ ಸರ್. ಸುನೀತಾ ಅವರ ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕು. ಅವ್ರ ಹೆಸರು? ವಿಜಯಲಕ್ಷ್ಮಿ. ಹುಟ್ಟಿದ ದಿನಾಂಕ? 2009 ಸೆಪ್ಟೆಂಬರ್ 1ನೇ ತಾರೀಕು ಮೇಡಮ್. 1 ಸೆಪ್ಟೆಂಬರ್ 2009. ಸಮಯ? 5:30 ಮೇಡಮ್. 1ರಿಂದ 12ರವರೆಗೆ ಒಂದು ಸಂಖ್ಯೆಯನ್ನ ಹೇಳಿಮಾ. 11 ಮೇಡಮ್. ಸುನೀತಾ ಅವರೇ, ಗುರುಜಿ ಇದ್ದಾರೆ, ಮಾತಾಡಿಮಾ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ಶಂಕರ. ತುಂಬಾ ಖುಷಿ ಆಗತ್ತೆ ಗುರುಜಿ ಲೈನ್ ಸಿಕ್ಕೋದಕ್ಕೆ. ಆಗ್ಲಿ, ಆತಂಕ ಪಡಬೇಡಿ. ಪಾಪು ಹೆಸರು ಏನಿಟ್ಟಿದ್ದೀರಮ್ಮ? ವಿಜಯಲಕ್ಷ್ಮಿ ಅಂತ ಇಟ್ಟಿದ್ವಿ. ಸರಿ. ಚಂದ್ರನಿಗೆ ರಾಹುಗ್ರಸ್ತ ಅಂದ್ರೆ ತಾಯಿಗೇ ಗ್ರಹಣ ಬಡಿದಿದೆ, ತಾಯಿಯೇ ನೆಮ್ಮದಿಯಾಗಿಲ್ಲ, ತಾಯಿಯೇ ಒಲವಿನಿಂದಿಲ್ಲ, ತಾಯಿಯಲ್ಲೇ ಶಕ್ತಿ ಇಲ್ಲ, ತಾಯಿಯ ಆರೋಗ್ಯದಲ್ಲೂ ಹಣಕಾಸಿನಲ್ಲೂ ದಾಂಪತ್ಯದಲ್ಲೇ ನೋವಿದೆ ಬಹಳ ನೋವಾಯ್ತು ಸರ್, ಅದು ಹೇಳ್ಕೆಮಕ್ ಆಗದಲ್ಲ. ಇದು ಈ ಜಾತಕಕ್ಕೆ ಇದು ಯಾವ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಅಂದ್ರೆ ದಾಂಪತ್ಯದಲ್ಲೂ ಕೌಟುಂಬಿಕ ಜೀವನದಲ್ಲೂ ಬಿರುಗಾಳಿಯನ್ನ ತಾಯಿಗೆ ಮಾಡಿಸ್ತಕ್ಕಂಥದ್ದು ನಿಮ್ಮ ಮಗು ಜಾತಕದಲ್ಲಿ ತೋರಿಸ್ತಿದೆ. ಅಮ್ಮ ನೆಮ್ಮದಿಯಾಗಿಲ್ಲ, ಯಾವಾಗ ನಮಗೆ ನೆರಳು ಕೊಡತಕ್ಕಂಥ ಮರವೇ ಒಂದು ಅಲ್ಲಾಡ್ತಿದೆ ಅನ್ನುವುದಾದ್ರೆ ಯಾರು ನೆಮ್ಮದಿಯಾಗಿರ್ಲಿಕ್ಕೆ ಆಗೋತಿಲ್ಲ, ಅಂಥದ್ದಾಗ್ತಿದೆ. ಮೊದಲು ನಿಮ್ಮ ಪಾಪುಗಲ್ಲಭ ಆ ಒಂದು ಪರಿಹಾರ ಕೊಡ್ತಕ್ಕಂಥದ್ದು, ನಿಮಗೆ ಪರಿಹಾರ ಹೆಚ್ಚಾಗಿ ಕೊಡಬೇಕು. ಪಾಪು ಜಾತಕ ಚೆನ್ನಾಗಿದೆ, ಸಿಟ್ಟು, ಕೋಪ, ಹಠ, ರಭಸ, ತಾಕತ್ತಿನ ಜಾತಕ. ಯೋಚನೆಯನ್ನು ಸರ್, ಅದು ಮಗು ನನಗೆ ಹುಟ್ಟಿದಾಗ ಬಹಳ ತೊಂದರೆ ಅನ್ಭವಿಸ್ಬಿಟ್ಟಿವಿ ಸರ್. ಅವಳದಾಗ ಅದು ಹಾಸ್ಪಿಟ್ಲಿಗೆ ಬಹಳ ಖರ್ಚಿಟ್ಬಿಟ್ಟಿವಿ. ಏನೋ ಮುಂದೆ ಹೆಂಗಿರ್ತತೋ ಅಂತ ಜೀವನ ಭಯ ಆಗ್ತದೆ ಸರ್. ನಾ ಅದಕ್ಕೆ ಹೇಳ್ತಿರುತ್ತಾ, ನಿಮಗ್ ಪರಿಹಾರ ಕೊಡ್ತೇನೆ, ಮಗುವಿಗಿಂತಲೂ ನಿಮಗೇ ಪರಿಹಾರ. ಆ ಚಂದ್ರನಿಗೆ ರಾಹುಗ್ರಸ್ತವಿರುವುದರಿಂದ ಆದಷ್ಟು ದೇವಿ ದೇವಸ್ಥಾನಗಳಲ್ಲಿ ತಪ್ಪದೆ ಮಂಗಳವಾರ ಇಲ್ಲ ಶುಕ್ರವಾರ ಇಲ್ಲ ಒಂದು ಅಮಾವಾಸ್ಯೆ ನೋಡಿ. ನಿನ್ನೆ ಮೌನಿ ಅಮಾವಾಸ್ಯೆ ವಿಶೇಷವಾಗಿ ತುಂಬು ಬಲ ಅಂತ ಹೇಳ್ತೇವೆ. ಅಂಥ ಅಮಾವಾಸ್ಯೆಗಳು ಬಂದಾಗ ಹೊಸಲಲ್ಲಿ ದೀಪ, ದೇವರ ಒಂದು ಮೆಟ್ಟಿಲ ಹತ್ರನೂ ದೀಪ ಹಚ್ಚಿ ಬರ್ತಕ್ಕಂಥದ್ದು ಮಾಡಿ, ಮಡಿಯಲ್ಲಿರಬೇಕು. ಆವತ್ತು ನೆಲದಲ್ಲಿ ಚಾಪೆ ಹಾಕಿ ಮಲ್ಕೊಳ್ತಕ್ಕಂಥದ್ದು, ಒಂದು ಬೆಡ್ಶೀಟ್ ಹಾಕಿ ಅದನ್ನು ಯೂಸ್ ಮಾಡಬಾರ್ದು. ಮಾಮೂಲಿ ಯೂಸ್ ಮಾಡಲಿಕ್ಕೂ ಈ ಥರದ ಒಂದು ಸಂದರ್ಭದಲ್ಲಿ ಯೂಸ್ ಮಾಡಲಿಕ್ಕೂ ಡಿಫ್ರೆನ್ಸ್ ಇದೆ. ಸೊ ಅಂಥದ್ದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮಡಿ ಅಂದರೆ ಯಾರ ಮನೆಗೆ ಹೋಗಬಾರ್ದು, ಯಾರ ಮನೇಲಿ ತಿನ್ನಬಾರ್ದು, ಯಾರ ಮನೇಲಿ ನೀರು ಸಮೇತ ತಗೋಬಾರ್ದು, ಫಂಕ್ಷನ್ಸು ಅಂತಕ್ಕಂಥದ್ದು ಹೋಗಬಾರ್ದು. ಆ ನಿಯಮವನ್ನು ಮಾಡ್ಕೊಳ್ಳಿ. ಸ್ವಲ್ಪ ಬ್ರಹ್ಮಚರ್ಯಬದ್ಧವಾಗಿ ಇರತಕ್ಕಂಥದ್ದು ಮಾಡಿಕೊಳ್ಳಿ. ಅವತ್ತು ಆದಷ್ಟು ಹಾಲನ್ನು, ಮೊಸರನ್ನು, ಮಜ್ಜಿಗೆಯನ್ನು ಈ ಥರದ್ದು ಒಂದು ಸಂಪ್ರದಾಯಬದ್ಧವಾಗಿ ಮಾಡಿಕೊಂಡು ಮನೆಯಲ್ಲೇ ನೀವೇ ತಿನ್ನತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಿ. ಸಮಾಧಾನ ಆಗ್ತಕ್ಕಂಥದ್ದು. ಆದಷ್ಟು ಎಲ್ಲಿಯಾದರೂ ಹತ್ತಿರದಲ್ಲಿ ಕುಮಾರಸ್ವಾಮಿ ದೇವಸ್ಥಾನಗಳಿದೆಯಾ ನೋಡಿ, ತಿಂಗಳಿಗೆ 1 ಮಂಗಳವಾರವಾದರೂ ಹೋಗ್ಬಿಟ್ಟು ಬೆಲ್ಲದ ದೀಪ ಹಚ್ಚಿ ಬರ್ತಕ್ಕಂಥದ್ದು ಮಾಡಿ. ತುಂಬಾ ವಿಶೇಷ ಆಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೇದಾಗುತ್ತೆ. ನೀವೇ ಕರೆ ಮಾಡಿ ಹೇಳ್ತೀರಾ ಆಮೇಲೆ ಒಳ್ಳೇದಾಗಿದೆ ಅಂತ. ಹೋಗ್ಬೇಡಿ. ಈಗ ಮತ್ತೋರ್ವರು ಅದೃಷ್ಟಶಾಲಿಗೆ ನಾವು ಕರೆಯನ್ನ ಮಾಡಿದ್ವಿ. ಅವರು ಹೇಮಲತಾ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಹೇಮಲತಾ ಅವರೇ. ನಮಸ್ತೆ ಅಮ್ಮ. ತುಂಬಾ ಸಂತೋಷ ಆಗ್ತಿದೆ ನಂಗೆ ಲೈನ್ ಸಿಕ್ಕಿದ್ದಕ್ಕೆ. ಬಹಳ ಸಂತೋಷ. ಕಾಲ್ ರಿಜಿಸ್ಟರ್ ಮಾಡ್ಕೊಂಡಿದ್ರಿ ನೋಡಿ, ನಾವೇ ಕರೆ ಮಾಡಿದೀವಿ ನಿಮ್ಗೆ. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಅವ್ರ ಹೆಸರು ಸೋಮಶೇಖರ್ ಅಂತ. ಹುಟ್ಟಿದ ದಿನಾಂಕ? 9/11/1980. ಸಮಯ ಅಮ್ಮ? 2:45.
ಹ್ಮ್ ಮಧ್ಯಾಹ್ನ ಮಧ್ಯಾಹ್ನ ಭಾನುವಾರ. ಆಹಾ 1ರಿಂದ 12ರೊಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 9. ಹೇಮಲತಾ ಅವರೇ, ಗುರೂಜಿ ಇದ್ದಾರೆ, ಮಾತಾಡಿಮ್ಮ. ಮಾತಾಡಿ. ನಮಸ್ತೆ ಶಂಕರ. ನಮಸ್ತೆ ಗುರೂಜಿ. ನಮಸ್ತೆ. ನಿಮ್ ಕಾಂಟ್ಯಾಕ್ಟ್ ಸಿಕ್ಕಿ ತುಂಬಾ ಸಂತೋಷ ಆಯ್ತು. ತುಂಬಾ ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ, ನನಗೆ ಲೈನೇ ಸಿಕ್ಕಿಲ್ಲ. ಹೋದ ವಾರ ಎಲ್ಲ ನಾನು ಅನ್ಕೊಂಡೆ ನಾನು ಇಷ್ಟೊಂದು ದೂರದೃಷ್ಟ ಮಾಡಿದ್ದೀನ ಅಂತ ಅಂದ್ಬಿಟ್ಟು. ನೀವು ನಿಜವಾಗ್ಲೂ ಇದು ಧನ್ಯವಾದ ಹೇಳ್ಬೇಕಾಗಿರೋದು ನನಗಲ್ಲ, ನಮ್ಮ ಜೀ ವಾಹಿನಿ ಅವ್ರಿಗೆ. ಹೌದು, ಅವ್ರು ಮಾಡ್ಕೊಟ್ಟಿರ್ತಾರೆ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಇರ್ಲಿ. ಮಗನ ಮದುವೆ ಆಯ್ತೋ ತಾಯಿ? ಇಲ್ಲ ಗುರೂಜಿ, ಅದಕ್ಕೆ ಟ್ರೈ ಮಾಡ್ತಾ ಇದೀವಿ. ತುಂಬಾ ವರ್ಷದಿಂದ ಟ್ರೈ ಮಾಡ್ತಾ ಇದೀನಿ, ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಕೇಂದ್ರ ಅವನು ಸ್ಥಾನದಲ್ಲಿ ತುಂಬಾ ಕಷ್ಟ ಪಟ್ಕೊಂಡೇ ಬಂದ್ಯಾನೆ. 7ನೇ ಮನೆಯಲ್ಲಿ ಶುಕ್ರ ನೀಚ. ಶುಕ್ರ ನೀಚ ಅಂದ್ರೇನೆ ಅಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ, ಹೆಣ್ಣಿನ ಸುಖ. ಈ ಮನೆಯಲ್ಲಿ ಹೆಣ್ಣು ಮಕ್ಕಳು ನೆಮ್ಮದಿಯಾಗಿಲ್ಲ, ಮಾಂಗಲ್ಯ ದೋಷ. ಅದು ನಿಮಗೂ ಕೂಡ ಆಗಬೇಕು, ನೀವು ಕೂಡ ನೋವು ತಿನ್ನಬೇಕು, ತಾಯಿಯಾದವರು ಕೂಡ ಅನ್ನತಕ್ಕಂಥದ್ದು. ಹೌದೋ ಅಲ್ವೋ ತಾಯಿ? ಹೌದು ಹೌದು ಗುರೂಜಿ. ಸರಿ. ಈ ಶುಕ್ರ ನೀಚತ್ವಕ್ಕೆ ಕೈವಾರ ಕ್ಷೇತ್ರದಲ್ಲಿ ಆದಷ್ಟು ಒಮ್ಮೆ ಹೋಗ್ಬಿಟ್ಟು ಬಳೆ ಶಾಸ್ತ್ರ ಅಂತ ಹೇಳಿದ್ದೇನೆ ಒಂದು ಮಾಡಿಸಿ, ಆಯಿತು ಅಂದ್ರೆ ಕನ್ಯಾದಾನ ಅನ್ನತಕ್ಕಂಥದ್ದು ಹೇಳ್ತಾ ಇದ್ದೇನೆ, ಅದನ್ನ ಮಾಡಿಸಿ. ಹಾಗೂ ಆ ಶುಕ್ರ ಭಾವಕ್ಕೆ ಸೂರ್ಯನನ್ನ ಹಿಡ್ಕೋಬೇಕು ಅಂತ ಹೇಳ್ತೇವೆ. ಸೂರ್ಯ ಕೂಡ ಈತನ ಜಾತಕದಲ್ಲಿ ನೀಚ. ಇದೇ ರಥಸಪ್ತಮಿ 17ನೇ ತಾರೀಕು ಮುಂದಿನ ಭಾನುವಾರ ವಿಷ್ಣು ದೇವಾಲಯಗಳಲ್ಲಿ ಬಹು ವಿಶೇಷವಾಗಿ ರಥೋತ್ಸವ ಇರುತ್ತೆ. ಆ ಒಂದು ರಥಸಪ್ತಮಿ ಪೂಜೆಗಳಿರುತ್ತೆ. ಅದು ಮಾಗಡಿ ರಂಗನಾಥ, ಮೂಲ ರಂಗನಾಥ, ಮಧ್ಯ ರಂಗನಾಥ, ಶ್ರೀರಂಗಪಟ್ಟಣ ರಂಗನಾಥನ ದೇವಸ್ಥಾನದಲ್ಲೂ ಬಹು ವಿಶೇಷವಾದಂಥ ರಥೋತ್ಸವ, ಈ ಒಂದು ಸೂರ್ಯ ದೇವರ ಪೂಜೆಯನ್ನ ಇದು ಮಾಡಿರ್ತಾರೆ. ಆಯಿತು ಅಂದ್ರೆ ಹೋಗಿ ಸಂಕಲ್ಪ ಮಾಡಿಕೊಂಡು ಆ ರಂಗನಾಥನಿಗೆ ಮಡಿಲಕ್ಕಿಯನ್ನು ತುಂಬಿಸ್ತಕ್ಕಂಥದ್ದು ಮಾಡಿಸಿ ಬನ್ನಿ. ರಂಗನಾಯಕಿಗೂ ಸೇರಿಸಿ ಒಳ್ಳೇದಾಗ್ತಕ್ಕಂಥದ್ದು. ಅತಿ ಶೀಘ್ರದಲ್ಲೇ ಕಲ್ಯಾಣ ಪ್ರಾಪ್ತಿಯ ಒಂದು ಸುಖವಿದೆ, ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ಹೇಮಲತಾ ಅವರೇ, ಧನ್ಯವಾದಗಳು. ಹಾಗೆ ವೀಕ್ಷಕರೇ, ಮಾಮೂಲಿನಂತೆ ನೀವಂತೂ ಪ್ರಯತ್ನ ಮಾಡ್ತಾನೆ ಇದ್ದೀರಾ, ಹಾಗೇನೆ ಪ್ರಯತ್ನ ಮಾಡಿ ಓರ್ವರಿಗೆ ಕರೆ ಸಿಕ್ಕಿದೆ. ಯಾರವರು ತಿಳಿಯೋಣ ಬನ್ನಿ. ಹಲೋ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದ್ಮಾ? ನಾನು ರಮ್ಯಾ ಅಂತ ಹೊರನಸ್ತೀನಿ ಮಾತಾಡ್ತಿರೋದು. ಬಹಳ ಸಂತೋಷ. ರಮ್ಯಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕವನ್ನ ತಿಳಿಸಿ ರಮ್ಯಾ ಅವರೇ. 17/8/88. ಸಮಯ ಗೊತ್ತಿಲ್ಲ, ಬೆಳಗ್ಗೆ ಸರಿಯಾಗಿ ಗೊತ್ತಿಲ್ಲ. ಬೆಳಗ್ಗೆ 10:45 ಇರುವುದು. 1ರಿಂದ 12ರೊಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 5. ರಮ್ಯಾ ಅವರೇ, ಗುರೂಜಿ ಇದ್ದಾರೆ, ಮಾತಾಡಿಮ್ಮ. ಆಯ್ತು. ನಮಸ್ತೆ. ನಮಸ್ತೆ ಗುರೂಜಿ. ನಮಸ್ತೆ ತಾಯಿ, ನಮಸ್ತೆ. ಈ ಒಂದು ಜಾತಕದಲ್ಲಿ ಸ್ವಲ್ಪ ಕುಜ ಚಂದ್ರ ಸಂಧಿಯಾಗಿರ್ತಕ್ಕಂಥ ಒಂದು ಭಾವ. ಚಂದ್ರ ಬೇರೆ, ವಿಶೇಷವಾಗಿ ಹಸ್ತ ನಕ್ಷತ್ರ. ಯಾರು ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಚಂದ್ರಭಾವ, ಚಂದ್ರ ಅಂದ್ರೇನೆ ಹಾಲಿನಂತ ಮನಸ್ಸು ಅಂತ ಹೇಳ್ತೇವೆ. ಆ ಮನಸ್ಸಿಗೆ ಪೆಟ್ಟಾಗ್ತಕ್ಕಂಥ ಭಾವಗಳು ದಾಂಪತ್ಯ ವಿಚಾರದಲ್ಲೂ ಕೌಟುಂಬಿಕ ವಿಚಾರದಲ್ಲೂ ಬಹುದೊಡ್ಡ ನೋವನ್ನು ತಿನ್ನುವರು ಅನ್ನತಕ್ಕಂಥದ್ದು ತೋರಿಸ್ತಿದೆ. ಹೌದೋ ಅಲ್ವೋ ತಾಯಿ? ಹೌದು ಗುರುಜಿ, ನಾನು ಒಂದ್ ಹುಡ್ಗನ್ ಇಷ್ಟ ಪಡ್ತಾ ಇದ್ದೀನಿ. ಮನೇಲಿ ಹೋಗ್ತಾ ಇಲ್ಲ. ಆ ಹುಡ್ಗಂಗ್ ಮದ್ವೆ ಸೆಟ್ ಆಗ್ತಿಲ್ಲ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಗುರುಜಿ. ಒಂದೇ ಒಂದ್ ಹೇಳ, ತಪ್ಪು ತಿಳ್ಕೋಬಾರ್ದು ತಾಯಿ. ಆಯ್ತು ಗುರುಜಿ. ನೀನು ಅವನ ಹಿಂದೆ, ಅವನು ತನ್ನ ಮನೆಯವರ ಹಿಂದೆ. ಹೌದೋ ಅಲ್ವೋ? ಹೌದು ಗುರುಜಿ. ಬಿಟ್ಟಾಕೋ, ಹೋಗ ಕೇಳೋ ಅವನನ್ನ. ಅವನು ಬರಬೇಕು, ಒಲಿಸಬೇಕು. ನೀನು ನನ್ನವಳು, ನನ್ನ ಮನೆಯವಳು ಅಂತ ನಿಮ್ಮ ಮನೆಯವರ ಹತ್ರ ಬಂದು ಅವ್ರ ಮನೆಯವರ ಹತ್ರ ಮಾತಾಡಿ ಒಪ್ಪಿಸಿ ಸಮಯ ತಗೊಂಡು ಮದುವೆ ಆಗಬೇಕು. ಪುಕ್ಲ ಅವನೇ ಇದುವರೆಗೂ ಏನಕ್ಕೂ ಮಾತಾಡ್ತಿಲ್ಲ, ಸಿಕ್ಕಾಕೋತಿಲ್ಲ. ಮನೆಯವ್ರು ಏನ್ ಅನ್ಕೋತಾರಂತ ಅವ್ರು ಹೇಳಿದ ಭಾವಕ್ಕೆ ತಲೆ ಬಗ್ಸಿ ನೀನೇನ್ ಇವಾಗ ಸೆಂಟರ್ ನಿಲ್ಲಿಸ್ಬಿಟ್ಟು ನಾನೇನ್ ಮಾಡ್ಲಿ, ನೀನೂ ಇಷ್ಟ, ಅಕ್ಕಿನೂ ಇಷ್ಟ, ನೆಂಟ್ರ ಮೇಲೆ ನೀನು ಅಂದ್ರೆ ನಿನಗೆಲ್ಲಾರು ಕರ್ಕೊಂಡೋಗಿ ದೇವಸ್ಥಾನದಲ್ಲೂ ತಾಳಿ ಕಟ್ತೀನಿ ಅಂತಕ್ಕಂಥದ್ದು. ಆದ್ರೆ ಜನಗಳ ಮುಂದ್ಗಡೆ, ಲೋಕದ ಮುಂದ್ಗಡೆ, ಸಮಾಜದ ಮುಂದ್ಗಡೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಹೇಳ್ತಿರ್ತಕ್ಕಂಥದ್ದು. ಹೌದೋ ಅಲ್ವಮ್ಮ? ಹೌದು ಗುರುಜಿ. ಮುಂಚೆ ಎಲ್ಲ ನನ್ನ ತುಂಬಾ ಇಷ್ಟ ಪಡ್ತಾ ಇದ್ದ, ಇವಾಗ ಮನೆಯವರು ಎಲ್ಲಂಗೆ ಕೇಳ್ತಿದ್ದಾನೆ. ಅಂತಹವನು ಗಂಡಸು ಬೇರೆ, ಗಂಡು ಬೇರೆ, ಗಂಡೆದೆ ಬೇರೆ ಅಂತ ಹೇಳ್ತೇವೆ. ಗಂಡು ಅಂದ್ರೆ ಮಾಮೂಲಿ, ಮಾಮೂಲಿ ಗಂಡು ಹುಡುಗರು ಅಂತೇವೆ. ಗಂಡಸು ಅಂದ್ರೆ ಜವಾಬ್ದಾರಿ. ಗಂಡಿದೆ ಅಂದ್ರೆ ನಿಭಾಯಿಸ್ತಕ್ಕಂಥದ್ದು, ಇನ್ನಷ್ಟು ತಗೊಳ್ತಕ್ಕಂಥದ್ದು. ಅವನು ಬರೀ ಗಂಡಷ್ಟೇ. ಅಂತವರು ನೋಡಮ್ಮ, ನಮ್ಮ ಕಡೆ ಒಂದು ಮಾತೇ ಇದೆ, ಆ ಮಾತು ಹೇಳಬಾರ್ದು, ಆದ್ರೂ ಅರ್ಧ ಭಾಗ ಮಾತ್ರ ಹೇಳ್ತಾನೆ. ಮೇಲು ಬಿದ್ದು ಹೋದ ಹೆಣ್ಣು ಮಗಳು 3 ಕಾಸಿಗೂ ಸಮನಿಲ್ಲ
ಅನ್ನತಕ್ಕಂಥ ಮಾತು ಹೇಳ್ತಾರೆ. ಯಾವತ್ತಿಗೂ ಹೆಣ್ಣು ಗಂಡಿಂದೆ ಹೋಗಬಾರದು, ಗಂಡನಿಂದೆ ಹೋಗಬೇಕು, ಗಂಡಿಂದೆ ಹೋಗಬಾರದು. ಪ್ರೀತಿ ಬರ್ಲಿ, ನನ್ನ ಜಮೀನಿದು, ನನಗಿಷ್ಟ ಆಗಿದೆ, ಈ ಜಮೀನಿಗೆ ನಾನು ಬೆಲೆ ಕಟ್ತೀನಿ, ನಾನು ತಗೋತೀನಿ ಅಂತ ಹೇಳಿಬಿಟ್ಟು ಯುದ್ಧ ಮಾಡಬೇಕು, ಒಪ್ಪಿಸ್ಬೇಕು. ಅವನೇ ಪುಕ್ಲಿನ ಥರ ಓಡೋಗ್ತಿದ್ದಾನೆ. ಅಂಥ ಗಂಡನ ಮದುವೆ ಆದರೆ ಜೀವನ ಕರ್ಮಕಟ. ಅದರಲ್ಲೂ ಹಸ್ತ ನಕ್ಷತ್ರದವರಿಗೆ ಅದೊಂದು ನೋವೇ, ಏನಾದರೂ ಒಂದು ಕೊಟ್ಟೇ ಇರುತ್ತಾನೆ. ಅದರಲ್ಲೂ ನಿಮಗೆ ಸಪ್ತಮಾಧಿಪತಿ ಷಷ್ಠಭಾವ. ಯಾವುದೇ ಕಾರಣಕ್ಕೂ ಈ ಆಪ್ಷನ್ ತಗೊಳ್ಳೇಬೇಡಿ. ಮುರಿದಾಕಿ ಹೋದರೆ ಹೋಗಲಿ. ಇಷ್ಟಪಟ್ಟಿದ್ರಿ, ಹೌದು ಹೋಗ್ತೇವೆ ಒಂದು ಅಂಗಡಿಗೆ, ನಾವು ತಗೊಳಕ್ ಹೋಗೋದು ಒಂದು 3,000 ರೂಪಾಯಿಂದ ಒಂದು ಉಂಗುರಕ್ಕೆ, ಅಲ್ಲಿ 10,000 ರೂಪಾಯಿಂದ ಒಂದು ನೆಕ್ಲೆಸ್ ನಮ್ಗೆ ಇಷ್ಟ ಆಗುತ್ತೆ, ತುಂಬಾ ಇಷ್ಟ ಆಗುತ್ತೆ. ಹಾಗಂತ ಸಾಲ ಸೋಲ ಮಾಡಿ ತಗೋತೀವೋ, ಕಳ್ಳತನ ಮಾಡಿ ತಗೋಬರ್ತೇವೋ? ಖಂಡಿತ ಇಲ್ಲ. ನೋಡ್ತೇವೆ, ನಮಗಾದಾಗ ನೋಡೋಣಪ್ಪ ಅಂತ ಹೇಳಿ ಮುಡ್ತೇವೆ, ಆಸೆಯಾಗಿ ಕುತ್ತಿಗೆಗೆ ಹಾಕೋತೇವೆ. ಅವರು ತಗೊಳ್ಳಿ ಮೇಡಮ್ ನಿಮ್ ಕುತ್ತಿಗೆಗೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಎಲ್ಲಿಂದ ತಗೊಳ್ಳೋದು? ಶಿವನೇ ಅಂತ ಹೇಳ್ಬಿಟ್ಟು ಹಿಟ್ಬಿಟ್ಟು ಬರ್ತೇವೆ. ಹೌದು, ಹೌದು ಗುರುಜಿ. ಅಷ್ಟೇ ಮಾಡ್ಬೇಕಾಗಿರುತ್ತಾವೀಗ. ಯಪ್ಪ, ಮುಂದೆ ನನ್ ಭವಿಷ್ಯ ಹೇಗಿದೆ ಗುರುಜಿ? ತುಂಬಾ ಅದ್ಭುತವಾಗಿದೆ. ಒಂದು, ಮದುವೆ ಮುರಿಯಬೇಕೆನ್ನುವುದು ಈ ಜಾತಕದಲ್ಲಿದೆ. ಮದುವೆಯಾಗಿ ಮುರಿಬೇಕು ಅಂತ ಈ ರೀತಿಯ ಮುರಿದು ಬಿಡ್ಲೋ ತಾಯಿ, ಸಾಕು, ಬೇಡ ಅಂತ ಒಂದು ಹುಡುಗನ ಆಯ್ಕೆಯನ್ನ ನನ್ನ ಸಹೋದರಿಯಾದ್ರೂ ನನ್ನ ಮಗಳಾದ್ರೂ ನಾನು ಒಪ್ಪುವುದಿಲ್ಲ. ಆದ್ರೂ ನಾನೂ ಒಪ್ಪುವುದಿಲ್ಲ, ಬೇಕಿಲ್ಲ. ಅದನ್ನ ಪಕ್ಕಕ್ಕಿಡಿ. ಆ ಕುಜರಾಹು ಸಂಧಿ ಭಾವ ಇರುವುದರಿಂದ ನರಸಿಂಹಸ್ವಾಮಿ ದೇವಸ್ಥಾನಗಳಿಗೆ, ಮೇಲುಕೋಟೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಒಮ್ಮೆ ಹೋಗ್ಬಿಟ್ಟು ಬನ್ನಿ. ತುಂಬ ವಿಸ್ಮಯ ಆಗ್ತಕ್ಕಂಥದ್ದು. ಆ ಕುಜದೋಷ ಚಿಕ್ಕದಾಗಿ ಕಡಿಮೆ ಆಗ್ತಕ್ಕಂಥದ್ದು. ಅಲ್ಲಿಯೇ ಇರ್ತಕ್ಕಂಥ ಚಲುವರಾಯ ಸ್ವಾಮಿಗೂ ಸಂಕಲ್ಪ ಮಾಡ್ಕೊಂಡ್ಬನ್ನಿ. ತುಂಬ ವಿಸ್ಮಯ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥದ್ದು. ಹೋಗ್ಬನ್ನಿ. ಸಾಕಷ್ಟು ಕರೆಗಳನ್ನ ಸ್ವೀಕರಿಸಿದ್ವಿ, ಸಾಕಷ್ಟು ಕರೆಗಳನ್ನ ನಾವೇ ಮಾಡಿದ್ವಿ ಅದೃಷ್ಟಶಾಲಿಗಳಿಗೆ. ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಏನ್ ಹೇಳ್ತೀರಾ ಗುರುಜಿ? ಖಂಡಿತ ನೋಡಿ, ಹಿಂದಿನ ವಾರವೆಲ್ಲ ಕೆಲವೊಂದು ನಕ್ಷತ್ರಗಳಿಗೆ ಜನ್ಮತಾ ಗ್ರಹಣ ದೋಷ ಅನ್ನತಕ್ಕಂಥದ್ದು ಹೇಳ್ತಿದ್ದೆ. ಇವತ್ತಿನಿಂದ ಯಾವ ರಾಶಿಗೆ ಯಾವ ದೇವರು ಪೂಜೆ ಮಾಡಿದರೆ ಒಳ್ಳೆಯದು ಅನ್ನತಕ್ಕಂಥದ್ರ ಬಗ್ಗೆ ಹೇಳ್ತೇನೆ. ಹೌದು, ನಮಗೆ ಮೊಸರನ್ನ ಇಷ್ಟ ಅಂದರೆ ಮೊಸರನ್ನೇ ತಿನ್ನಬೇಕು. ಯಾರೋ ಬಂದು ನಿಮ್ಗೆ ಪಲಾವ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ, ತುಂಬ ಕಷ್ಟಪಟ್ಟು ತಿಂತೇವೆ. ಆಸೆಪಟ್ಟು ಅಲ್ಲ, ಕಷ್ಟಪಟ್ಟು ತಿಂತೇವೆ. ಆಸೆಪಟ್ಟು ತಿನ್ನತಕ್ಕಂಥದ್ದು ಸ್ವಲ್ಪ, ಕಷ್ಟಪಟ್ಟು ತಿನ್ನತಕ್ಕಂಥದ್ದು ಇಷ್ಟು ತಿಂದರೂ ಕೂಡ ಯಾಕೋ ಹೊಟ್ಟೆಗೆ ಸಮಾಧಾನವೇ ಆಗಿರೋಲ್ಲ. ಅಯ್ಯೋ ಹೋಗಪ್ಪ, ಏನೋ ತಿನ್ನಬೇಕು, ಏನೋ ಇರಬೇಕು. ಆಸೆಪಟ್ಟು ಮಾಡುವ ಕೆಲಸ ಬೇರೆ, ಕಷ್ಟಪಟ್ಟು ಮಾಡುವ ಕೆಲಸ ಬೇರೆ. ಕೆಲಸ ಮಾಡಲೇಬೇಕು ಅನ್ನೋದು ಬೇರೆ. ಆಸೆಪಟ್ಟು ಎಷ್ಟು ಚೆನ್ನಾಗಿದೆಪ್ಪ, ಐ ಫೀಲ್ ವೆರಿ ಹ್ಯಾಪಿ, ದೇವ್ರು ಕೊಟ್ಟಂಥ ಈ ಸುಸಂದರ್ಭ, ಇಷ್ಟು ಒಳ್ಳೆ ಕೆಲಸ, ಇಷ್ಟು ಒಳ್ಳೆ ಗೌರವ, ಇಷ್ಟು ಒಳ್ಳೆ ಪದವಿ ಪ್ರತಿಷ್ಠಾ, ಇದರಿಂದ ಹೆಂಡತಿ ಮಕ್ಕಳು ಅಮ್ಮ ಅಪ್ಪ ಎಲ್ಲರನ್ನ ನೋಡ್ಕೊತಿದ್ದೇನೆ, ಎಲ್ಲರೂ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೇನೆ ಅಂತಕ್ಕಂಥ ಒಂದು ಪರಿಪೂರ್ಣ ಭಾವದ ತೃಪ್ತಿ ಇದೆಯಲ್ಲ, ತುಂಬ ಒಂದು ವಿಸ್ಮಯ. ಹಾಗೆ ನಮಗೆ ಗೊತ್ತಿಲ್ಲದೆಯೇ ಬೇರೆ ದೇವರುಗಳನ್ನು ಪೂಜೆ ಮಾಡ್ತಿರ್ತೀವಿ. ಡೈಲಿ ಹೋಗು, ರಾಮಯ್ಯನ ಹತ್ರ ಹೋಗು, ತುಳಸಿ ಅರ್ಚನೆ ಮಾಡಿಸು, ರಾಮ 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 ಅನ್ಕೊಂಡು ಬಾ, ಯಾಕೋ ಫಲನೇ ಸಿಗ್ತಿಲ್ಲ. ಏನೋ ಗುರುಗಳೇ, ನನ್ನ ರಾಮಯ್ಯ ನಾನೆಷ್ಟು ಪೂಜೆ ಮಾಡಿದೆ, ರಾಮಕೋಟಿ ಬರದೆ, ಪ್ರತಿನಿತ್ಯ ಪುಸ್ತಕದಲ್ಲಿ ಬರದೆ. ಇನ್ನು ಕೆಲವರು ಸಾಯಿ ಮಂದಿರಕ್ಕೆ ಹೋಗ್ತಿರ್ತೀರಾ, ಸಾಯಿ ನಮ್ಮನ್ನ ಕೈ ಹಿಡಿಲೇ ಇಲ್ಲ ಗುರುಗಳೇ ಅಂತಕ್ಕಂಥದ್ದು. ದುರ್ಗವ್ವನ ಹತ್ರ ಹೋಗ್ತಿರ್ತೀರಾ, ಯಾಕೋ ದುರ್ಗವ್ವ ನನ್ನ ಜೀವನದ ಆ ಒಂದು ದುರ್ಗಮ ಸಮಸ್ಯೆಗಳನ್ನ ತೆಗಿತಾನೆ ಇಲ್ಲ ಅನ್ನತಕ್ಕಂಥದ್ದು. ಒಬ್ಬೊಬ್ಬರಿಗೂ ಒಂದೊಂದು ಶಕ್ತಿ ಇರುತ್ತೆ. ಹೇಗೆ ನೀವು ತಗೊಂಡೋಗಿ ನಿಮ್ಮನ್ನು ಎಲ್ಲೇ ಬಿಟ್ಟರು, ಕೆಲಸ ಮುಗಿದ ಮೇಲೆ ಎಲ್ಲಿ ಹೋಗ್ತೀರಾ? ನಿಮ್ಮದು ಅನ್ನತಕ್ಕಂಥ ಮನೆಗೆ ಹೋಗ್ತೀರಾ. ಅಕಸ್ಮಾತ್ ಯಾವುದೋ ಒಂದು ಫಂಕ್ಷನ್ಗೆ ಹೋದ್ರು, ಯಾರದೋ ಒಂದು ಮನೆಗೆ ಹೋದ್ರು ಕೂಡ ತುಂಬ ಗೊತ್ತಿರೋದಿಲ್ಲ. ಅಲ್ಲಿ ನಮಗೆ ಒಂಥರ ಅನ್ಸರ್ಟಿನಿಟಿ ಅನ್ಸುತ್ತೆ. ಒಂದು ದೇವಸ್ಥಾನಕ್ಕೆ ಹೋದ್ರು ಅಷ್ಟೇ, ಎಷ್ಟೊತ್ತು ಕುಳಿತುಕೋತೀವೋ ಅಷ್ಟೊತ್ತು, ಅದಕ್ಕೆ ಮೇಲೆ ಕುಳಿತುಕೊಳ್ಳೋಕ್ಕಾಗೋಲ್ಲ. ವೆಂಕಯ್ಯ ತುಂಬ ಇಷ್ಟ ಅಂತ ಪ್ರತಿನಿತ್ಯ ತಿರುಮಲಕ್ಕೆ ಹೋಗ್ಬಿಟ್ಟು ಮುಂದ್ಗಡೆ ಕುತ್ಕೊಳ್ಳೋಕ್ಕಾಗುತ್ತೋ? ಇಲ್ಲ. ಪಾನಿಪುರಿ ತುಂಬ ಇಷ್ಟ, ಡೈಲಿ ಹೋಗಿ ತಿನ್ಲಿಕ್ಕಾಗುತ್ತೋ? ಹೋಟ್ಲಲ್ಲಿ ದೋಸೆ ಇಷ್ಟ, ಡೈಲಿ ಬೆಳಿಗ್ಗೆನೆ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ, ಬಿಟ್ಬಿಟ್ಟು ಹೋಟ್ ನಾವು ಒಬ್ರು ತಿನ್ನೋಕ್ಕಾಗುತ್ತೋ? ಖಂಡಿತ ಇಲ್ಲ. ಫಲವಿಲ್ಲದ್ದು ಮಾಡಕೂಡದು ಅಂತ ಹೇಳ್ತೇವೆ. ಹಾಗೆ ನಿಮಗೆ ಅಂತ ಒಂದು ದೇವರಿದೆ, ನಿಮಗೆ ಅಂತ ಒಂದು ಮನೆ ಇದೆ, ನಿಮಗೆ ಅಂತ ಒಂದು ಗುರು ಇದೆ, ನಿಮಗೆ ಅಂತ ಒಂದು ಚೈತನ್ಯ ಇದೆ, ನಿಮಗೆ ಅಂತ ಒಂದು ಹೆಂಡತಿ ಇದೆ, ನಿಮಗೆ ಅಂತ ಮಕ್ಕಳಿದೆ, ನಿಮಗೆ ಅಂತ ತಂದೆ ತಾಯಿ ಇದೆ. ಯಾರನ್ನೋ ಹೋಗಿ ನಿಮ್ಮ ತಂದೆ ತಾಯಿ ಏನಲ್ಲ, ಅಲ್ಲಿ ಫಲ ಇಲ್ಲ. ನೀವು ಅವ್ರಿಗೆ ಸೇವೆ ಮಾಡಿದ್ರೆ ಸ್ವಲ್ಪ ದಿನ
ಯಾರೋ ಹೋಗಿಯಪ್ಪ ಉಚ್ಚಯ್ಯ, ನೀನು ಯಾಕೆ ನಮ್ಮನ್ನ ಅಮ್ಮ ಅಪ್ಪ ಅಂತ ಯಾರನ್ನೋ ಹೋಗಿ ನಮ್ಮ ಯಜಮಾನ ಅನ್ಲಿಕ್ಕಾಗುತ್ತೋ? ಯಾರನ್ನೋ ನಾವು ಅವರನ್ನ ಬಾಸ್ ಅನ್ಲಿಕ್ಕಾಗುತ್ತೋ? ಯಾರನ್ನೂ ನಮ್ಮ ಹೆಂಡತಿ ಅನ್ಲಿಕ್ಕಾಗುತ್ತೋ? ಯಾರನ್ನೂ ನಮ್ಮ ಮಗಳು ಅನ್ಲಿಕ್ಕಾಗುತ್ತೋ? ಯಾರನ್ನೂ ನಮ್ಮ ಗುರು ಅನ್ಲಿಕ್ಕಾಗುತ್ತೋ? ಸ್ವಲ್ಪ ದಿನಕ್ಕಷ್ಟೇ ಅದು. ಯಾರನ್ನೂ ನಮ್ಮ ಸಂಗಾತಿ ಅನ್ಲಿಕ್ಕಂತೂ ಸಾಧ್ಯವೇ ಇಲ್ಲ. ನಮ್ಮ ಸಂಗಾತಿಯೇ, ಇಲ್ಲಾಂದ್ರೆ ದವಡೆಗೆ ಬಾರಿಸ್ತಾರೆ. ಹಾಗೆ ಕೆಲವು ದೇವರುಗಳನ್ನ ಪೂಜೆ ಮಾಡೋದನ್ನ ದವಡೆಗೆ ಬಾರಿಸ್ಕೊತೀವಿ, ಸಮಸ್ಯೆ ಇನ್ನೂ ಜಾಸ್ತಿ. ಕೆಲವು ದೇವ್ರನ್ನ ಪೂಜೆ ಮಾಡಿದ್ರೆ ಅಲ್ಲಿ ತೃಪ್ತಿನೇ ಇಲ್ಲ, ಏನೂ ಇಲ್ಲ. ಯಾರನ್ನೂ ಅಣ್ಣಯ್ಯ ಅಂತಿದ್ದೀವಿ. ನಮ್ಮನೆ ಅಣ್ಣನ್ ಬಿಟ್ಬಿಟ್ಟು, ನಮ್ಮನೆ ತಂದೆನ್ ಬಿಟ್ಬಿಟ್ಟು ಪಕ್ಕದ ಮನೆಯವ್ರನ್ನ ಹೋಗ್ಬಿಟ್ಟು ಅಂಕಲ್ ಹೇಗಿದ್ದೀರಾ, ಬೆಳಿಗ್ಗೆನ ಕಾಫಿ ಕೊಡೋದಂತೆ, ಹಾಲು ತಗೊಂಡೋಗಿ ಕೊಡೋದಂತೆ, ಈ ಥರದ್ದೆಲ್ಲ ಭಾವ. ಪ್ರಯೋಜನವಿಲ್ಲ. ಅವ್ರು ಮಾಡಲ್ಲ. ನಮ್ಮ ತಂದೆನ ಅಪ್ಪಾಜಿ ಅಂತ ನೋಡಿ, ಒಂದ್ ನಿಮಿಷ ಅಮ್ಮ ಅಂತ ಹೇಳ್ಬಿಟ್ಟು ಒಂದು ನಮಸ್ತೆ ಹಾಕ್ಬಿಟ್ಟು ಹೋಗಿ ನೋಡಿ, ಅದ್ರಲ್ಲಿ ಸಿಗೋ ತೃಪ್ತಿ ನೋಡಿ. ಸೊ ಅಂತ ಒಂದು ಪರಿಪೂರ್ಣ ತೃಪ್ತಿ, ವರ ತೃಪ್ತಿ, ಶಕ್ತಿ ತೃಪ್ತಿ, ಚೈತನ್ಯ ತೃಪ್ತಿ, ನೆಮ್ಮದಿ ತೃಪ್ತಿ, ಸಂತೋಷ ತೃಪ್ತಿ, ಧನ ತೃಪ್ತಿ, ಇವುಗಳು ಸಿಗಬೇಕು ಅಂದ್ರೆ ಒಬ್ಬೊಬ್ಬರಿಗೊಂದೊಂದು ದೇವರ ಅನುಷ್ಠಾನ ಇರುತ್ತೆ. ಅಂತ ಒಂದು ವಿಸ್ಮಯ ಇವತ್ತು ತಿಳಿಸ್ಕೊಡ್ತಾನೆ. ಮೇಷರಾಶಿಯವರು ಅತಿ ಮುಖ್ಯವಾಗಿ ಪೂಜೆ ಮಾಡತಕ್ಕಂಥ ದೇವರು ಯಾವುದು ಅಂದ್ರೆ ಶಿವಯ್ಯ. ಮೇಷರಾಶಿಯವರು ಎಷ್ಟು ಹೆಚ್ಚಾಗಿ ಶಿವಾಲಯಗಳಿಗೆ ಹೋಗ್ತಿರೋ, ಇಲ್ಲ ಸೂರ್ಯ ದೇವರ ದೇವಸ್ಥಾನಗಳಿಗೆ ಹೋದ್ರೂ ತುಂಬಾ ವಿಶೇಷ, ತುಂಬಾ ವಿಶೇಷ. ಇಲ್ಲ ವಿನಾಯಕ ದೇವಸ್ಥಾನ, ಇಲ್ಲ ಲಕ್ಷ್ಮೀ ದೇವಸ್ಥಾನ. ಯಾಕೆಂದ್ರೆ ಮೇಷರಾಶಿಯವರಿಗೆ ಆ ಪಂಚಮ ತತ್ವವನ್ನ ನೋಡ್ತೇವೆ. ಆ ಪಂಚಮ ಭಾವಕ್ಕೆ ಸೂರ್ಯ ಅಧಿಪತಿ. ಸೂರ್ಯ ಅಂದ್ರೇನೆ ಶಿವ. ಸೂರ್ಯ ನಮಸ್ಕಾರ ಮಾಡುವುದು ನಿಮಗೆ ಅದಕ್ಕಿಂತಲೂ ದೊಡ್ಡ ಬಲವಿಲ್ಲ. ಯಾಕೆಂದ್ರೆ ನಿಮ್ಮಲ್ಲಿ ಆ ಕುಜನ ಭಾವ, ಆ ಗತ್ತು ಗೈರತ್ತು ಹುಟ್ಟುತ್ತಾನೆ ಬಂದಿರುತ್ತೆ. ಸೂರ್ಯ ನಮಸ್ಕಾರ ಹಾಕಿ ನೋಡಿ. ಯಾಕಂದ್ರೆ ಕುಜನ್ ಭಾವ ಬಂದ್ರೆ ಮುಖ ಸ್ವಲ್ಪ ಉಗ್ರವಾಗಿ ಒಂಥರ ಕೆಲವೊಂದು ಸಮಯ ಈ ಡಾನ್ಗಳಾಗಿ ಮುಖ ಕಾಣಿಸುತ್ತೆ. ಅವ್ರನ್ನ ನೋಡಿದ್ರೆ ಅಪ್ಪ ಅವ್ರು ನಮ್ಮನ್ನ ಹೊಡಿತಾರೇನೋ ಬಡಿತಾರೇನೋ, ಹೆಂಗಿದನಪ್ಪ ಆಳ್ಕಟ್ಟು ಅಂತಕ್ಕಂಥದ್ದು, ಏನೋ ಗಾಂಭೀರ್ಯ, ಇನ್ನಷ್ಟು ರಾಜ ತೇಜಸ್ಸು ಕೊಡುತ್ತೆ. ಆ ಮುಖದಲ್ಲಿ ತುಂಬಾ ವಿಶೇಷವಾಗಿ ಸೌಮ್ಯ ರೂಪ ಬರತಕ್ಕಂಥದ್ದಾಗುತ್ತೆ. ಎಲ್ಲರೂ ನಿಮ್ಮನ್ನ ಪ್ರೀತಿಸ್ತಕ್ಕಂಥದ್ದಾಗುತ್ತೆ. ಎಲ್ಲರೂ ನಿಮ್ಮನ್ನ ಗೌರವ ಕೊಡತಕ್ಕಂಥದ್ದಾಗುತ್ತೆ. ಮಕ್ಕಳೊಂದಿಗೆ ತಂದೆಯೊಂದಿಗೆ ಇದ್ದೇ ಇರುತ್ತೆ ಮೇಷರಾಶಿಯವರಿಗೆ. ಕುಟುಂಬದಲ್ಲಂತೂ ಏನಾದ್ರೂ ಒಂದು ಅಸಮಾಧಾನ ಇದ್ದೇ ಇರುತ್ತೆ. ಸರ್ಕಾರಿ ಮಟ್ಟದ ಒಂದು ವ್ಯವಹಾರಗಳಲ್ಲಿ ಏನಾದ್ರೂ ಅಪಮಾನಗಳು ಇದ್ದೇ ಇರುತ್ತೆ. ಅವುಗಳ ತೊಂದರೆ ನಿವಾರಣೆಗೆ ನೀವು ಎಷ್ಟು ಆ ಒಂದು ಶಿವನನ್ನ ಸೂರ್ಯದೇವರನ್ನ ಪೂಜೆ ಮಾಡ್ತೀರೋ ಅಷ್ಟು ಒಳ್ಳೇದು. ಇನ್ನು ಮಿಕ್ಕ ದೇವರುಗಳ ಬಗ್ಗೆ ಏನೇನು ಒಲಿಯುತ್ತೆ ಮೇಷರಾಶಿಯವರಿಗೆ ಅನ್ನೋದನ್ನ ಮುಂದಿನ ಭಾಗ ಇಲ್ಲ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ವೀಕ್ಷಕರೇ, ಕಾರ್ಯಕ್ರಮದ ಪ್ರಾರಂಭದಿಂದಲೂ ನಾನು ಹೇಳ್ತಾ ಬರ್ತಾ ಇದ್ದೆ, ನೇರವಾಗಿ ಗುರೂಜಿಯವರನ್ನ ರಶ್ಮಿ ಅನ್ನೋರು ಬಂದು ಮಾತಾಡ್ಸಿದ್ರು. ಅವರಿಗೆ ಏನೆಲ್ಲ ಪರಿಹಾರವನ್ನ ಗುರೂಜಿ ನೀಡಿದ್ದಾರೆ ನೀವು ಕೂಡ ನೋಡಬಹುದು ಈ ಒಂದು ದೃಶ್ಯಾವಳಿಯಲ್ಲಿ. ನಮಸ್ತೆ ಗುರೂಜಿ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗನ್ನಿಸ್ತಿದೆ? ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಅದೃಷ್ಟವಂತೆ ಅಂತ ನಿಮ್ಮ ವಾಹಿನಿಗೆ ಬಂದ್ಮೇಲೆ ನನಗೆ ಗೊತ್ತಾಗಿದ್ದು ಗುರೂಜಿ. ಇರ್ಲಿ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಆತನ ಹೆಸರು ಹೇಳಿ. ಮಂಜೇಶ್ ನಂದಕಾಶ್ ಅಂತ 2 ಹೆಸರಿದೆ. ಯಾವ ಹೆಸರಲ್ಲಿ ಕೇಳಬಹುದು? ಕರೀತಕ್ಕಂತ ಹೆಸರೇ ಮಂಜೇಶ್ ಅಂತ. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 17/8/1992. 10/14 ಓಕೆ. ಬೆಳಿಗ್ಗೆ, ಸೋಮವಾರ. ಬೆಂಗಳೂರು ಗುರೂಜಿ. ನಿಮ್ಮ ಮಗ ಬಂದು ಹುಟ್ಟಿರ್ತಕ್ಕಂಥದ್ದು ಉತ್ತರಾಭಾದ್ರ ನಕ್ಷತ್ರ ಪ್ರಭಾವ. ಸ್ವಲ್ಪ ಶನಿ ಭಾವ ವಿದ್ಯಾವಂತ ಬುದ್ಧಿವಂತ ಇರ್ತಾನೆ, ಸ್ವಲ್ಪ ಲೇಜಿ, ಬೆಳಿಗ್ಗೆ ಎದ್ದೊಳೋದ್ ಕಷ್ಟ. ಗುರುಜಿ ನಿಮಗೆ ಆಸೆ ನನ್ನ ಮಗ ಚೆನ್ನಾಗಿ ಆಟ ಅದು ಇದೆಲ್ಲದ್ರಲ್ಲೂ ಇರ್ಬೇಕು ಅಂತ. ಇದಾನೆ ಹೈಟು ವೆಯ್ಟು ಪರ್ಸನಾಲಿಟಿ. ನಿಮ್ ಪಕ್ಕದಲ್ಲಿ ನಿಂತ್ರೆ ನಿಮ್ಮ ಮಗನಾಗ್ ಕಾಣಿಸಲ್ಲ, ತಮ್ಮನಾಗ್ ಕಾಣಿಸ್ತಾನೆ, ನೋಡಿಬೇಕಾದ್ರೆ. ಚೆನ್ನಾಗಿದೆ ಅಮ್ಮ. ಈ ಒಂದು ಸುಖಭಾವದಲ್ಲಿ ಶನಿ ವಕ್ರನಾಗಿರೋದ್ರಿಂದ ವಿದ್ಯೆಗೆ ಸ್ವಲ್ಪ ಪ್ರಯತ್ನ ಜಾಸ್ತಿ ಪಡಬೇಕಾಗುತ್ತೆ. ಓದೋಕೆ ಕುಳಿತುಕೊಳ್ಳೋಕ್ ಮನ್ಸು ಬಿಡೋದಿಲ್ಲ ಆತನನ್ನ. ಬೇರೆ ಏನೋ ಒಂದು ಯೋಚನೆಯಲ್ಲಿ ಇರೋ ತರ ಅದನ್ಗೆ ಆ ಒಂದು ಶನಿ ವಿಶೇಷವಾಗಿ ಶ್ರವಣ ನಕ್ಷತ್ರ ಪ್ರಭಾವದಲ್ಲಿದ್ದು ಆ ಬುಧ ತುಂಬಾ ಚೆನ್ನಾಗಿರೋದ್ರಿಂದ ಇಂಜಿನಿಯರಿಂಗ್ ಇಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ಈ ಎರಡರಲ್ಲಿ ಒಂದಕ್ಕೆ ಸಂಬಂಧಪಟ್ಟಂತ ವಿದ್ಯೆಗೆ ಬರ್ಬೇಕು ಅನ್ನೋದಿದೆ. ಏನ್ ಮಾಡ್ತಿದ್ದಾರೆ? ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಸರಿ. ಅಷ್ಟಮಸ್ತ ಒಂದು ಕುಜ ಅಷ್ಟೊಂದು ಒಂದು ಒಳ್ಳೆಯದಲ್ಲ ಅಂತ ಹೇಳ್ತೇವೆ. ಏನಾದ್ರೂ ಒಂದು ಸಣ್ಣ ಪುಟ್ಟ ಪೆಟ್ಟುಗಳು, ಆಕ್ಸಿಡೆಂಟ್ಗಳು, ಇಂಜುರೀಸ್, ಹೆಲ್ತ್ ಇಶ್ಯೂ, ಸ್ವಲ್ಪ ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಈ ತರದ್ದು ಸ್ವಲ್ಪ ಸಮಸ್ಯೆಗಳು ಆಗಾಗ ಕಾಡಿಸ್ತಕ್ಕಂಥದ್ದಾಗುತ್ತೆ. ಆ ಚಂದ್ರನಿಗೆ ಕೇಂದ್ರ ಸ್ಥಾನದಲ್ಲಿ ರಾಹು ಇರುವುದು ಅಷ್ಟೊಂದು ಒಂದು ಒಳ್ಳೆಯದಲ್ಲ. ಅಂದ್ರೆ
ತಾಯಿಗೂ ನೋವಿದೆ, ತಾಯಿಯೂ ಪರಿಶ್ರಮವೇ, ತಾಯಿ ಮದುವೆಯೂ ಗಡಿಬಿಡಿಯೇ, ತಾಯಿಗೂ ಕುಟುಂಬ ವಿಚಾರದಲ್ಲೂ ಬಂಧು ವಿಚಾರದಲ್ಲೂ ಆತ್ಮೀಯರ ವಿಚಾರದಲ್ಲೂ ನೋವುಗಳಾಗಿರ್ತಕ್ಕಂಥದ್ದು. ನಿಮ್ಮ ಮಗನಿಗೆ ಪರಸ್ಥಳವಾಸಿಯಾಗುತ್ತಾನೆ, ಪರವೂರಿಗೆ ಹೋಗುತ್ತಾನೆ, ಪರದೇಶದಲ್ಲಿ ಬದುಕತಕ್ಕಂಥ ಯೋಗವಿದೆ. ನಿಮಗಿಂತಲೂ ದೂರ ಹೋಗಿ ಇರತಕ್ಕಂಥ ತಂದೆ ತಾಯಿಗಳಿಂದ ದೂರವಿದ್ದು ಬದುಕು ಕಟ್ಟತಕ್ಕಂಥ ಜಾತಕವಿದು. ಚಂದ್ರನಿಗೆ ಆಯ್ತು ಅಂದ್ರೆ ನಿಮಿಷಾಂಬ, ಕ್ಷಣಾಂಬಿಕಾ, ಪ್ರಸನ್ನ ಮೀನಾಕ್ಷಿ ಈ ತರದ್ದು ಇವು ನಿಮಗೆ ಈ ಶ್ರೀರಂಗಪಟ್ಟಣದ ಹತ್ರ ದೇವಸ್ಥಾನಗಳು ಬರುತ್ತೆ. ಒಮ್ಮೆ ಹೋಗಿ ಬರ್ತಕ್ಕಂಥದ್ದು ಮಗನ ಜೊತೆ ಮಾಡಿ ಒಳ್ಳೇದಾಗುತ್ತೆ. ಮದ್ವೆ ಯಾವ ವಯಸ್ಸಿಗೆ ಆಗುತ್ತೆ ಗುರುಜಿ? ನಾವು ನೋಡಿದ್ ಮಾಡ್ಕೋತಾನ ಇಲ್ಲ ಅವನ್ನ ಇಷ್ಟಪಟ್ಟಿದ್ದೇನ ಆಗುತ್ತಾ? ನೋಡಿ, ಸಪ್ತಮೆ ಅಷ್ಟಮ ಸ್ಥಾನದಲ್ಲಿರುವುದರಿಂದ ಮದುವೆ ಆಗುವುದು ಸ್ವಲ್ಪ ವಿಳಂಬ, ವಿಘ್ನ, ತೊಂದರೆ. ಹೇಗೆ ನಿಮಗೂ ಒಲ್ಲದ ಮನಸ್ಸಿನಿಂದ ಮದುವೆ ನೀವು ಹೇಗಾದ್ರೂ ಆ ಮದುವೆ ಆಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ವರ್ಷಗಟ್ಲೆ ತಗೊಂಡಿದ್ದೀರಾ. ಈಗಲೂ ಕೆಲವೊಂದು ಅಸಮಾಧಾನಗಳು, ಈಗಲೂ ಎಲ್ಲೋ ಒಂದು ಕೊರಗು ಚಿಂತನೆ ಇದೆ. ಹೌದು ಗುರುಜಿ. ಈ ಒಂದು ಕುಜ ಪ್ರಭಾವಕ್ಕೆ ಸೊ ಅದು ಮಗನ ಮೇಲೆಯೂ ಪ್ರಭಾವ ಬೀರ್ತಕ್ಕಂಥದ್ದಾಗುತ್ತೆ. ಅದೆಲ್ಲೋ ಒಂದು ಎಳೆದಾಟ, ಒಂದು ಪ್ರೀತಿ ಮಾಡಿ ಮುರಿತಕ್ಕಂಥದ್ದು ಆಗುತ್ತೆ. 28 ತುಂಬಿದ ಮೇಲೆ ಅವನಿಷ್ಟ ಪ್ರಕಾರವಾಗಿಯೇ ಮದುವೆಯಾಗುತ್ತೆ ಅನ್ನೋದು ಜಾತಕದಲ್ಲಿದೆ. ಆತಂಕ ಏನ್ ಪಡಬೇಡಿ, ಚೆನ್ನಾಗಿರ್ತಾನೆ, ಹೋಗ್ಬೇಡಿ. ಗುರುಜಿ, ಈಗ ಒಂದು ಪತ್ರವನ್ನ ನೋಡೋಣವಾ ಗುರುಜಿ? ಈ ಪತ್ರವನ್ನ ದೊಡ್ಡಬಳ್ಳಾಪುರದಿಂದ ಕೃಷ್ಣಕುಮಾರಿ ಅನ್ನೋರು ಬರೀತಿದ್ದಾರೆ. ಅವರ ಮಗನಾದ ಪವನ್ ಗುಪ್ತಾ ಅವ್ರ ಬಗ್ಗೆ ಕೇಳಬೇಕು ಅಂತ. ಹುಟ್ಟಿದ ದಿನಾಂಕ 9/12/1990 ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಸಂಖ್ಯೆ 3 ಅಂತ ಹೇಳಿದರೆ, ಸಮಯ ತಿಳಿಸಿಲ್ಲ. ಅವರ ಪ್ರಶ್ನೆ ಏನಂದ್ರೆ, ನನ್ನ ಮಗ IAS ಮಾಡೋದಕ್ಕೆ ಅಂತ ಡೆಲ್ಲಿಗೆ ಹೋಗಿದ್ದಾನೆ ಗುರುಜಿ. ನಮ್ಮ ಆರ್ಥಿಕ ಸ್ಥಿತಿ ಅಷ್ಟು ಚೆನ್ನಾಗಿಲ್ಲ, ನಮ್ಗೆ ಇಷ್ಟ ಇಲ್ಲ ಅವ್ನು ಹೋಗಿರೋದು. ಆದ್ರೂ ಕೂಡ ಅವನು ತುಂಬಾನೇ ಹಠ ಮಾಡಿ ಹೋಗಿದ್ದಾನೆ. ಚೆನ್ನಾಗಿ ಓದ್ತಾನ, ಉತ್ತೀರ್ಣನಾಗ್ತಾನ. ಯಾಕಂದ್ರೆ ನಾನು ದುಡಿದು ಹಣವನ್ನ ಕಳಿಸ್ತಾ ಇದ್ದೀನಿ. ನಮ್ಮ ಯಜಮಾನ್ರು ತುಂಬಾನೇ ನರಕ ಕೊಡ್ತಾರೆ ಗುರುಜಿ ದಿನ ನನ್ಗೆ. ಅವರು ದುಡಿಯೋದಿಲ್ಲ, ನಾನ್ ದುಡಿಯೋದನ್ನ ಕಿತ್ಕೊಳ್ತಾರೆ. ಅವನಿಗೂ ಕಳಿಸ್ಬೇಕು. ಅವನು ಆದಷ್ಟು ಬೇಗ ಅವನಿಗೆ ಕೆಲಸ ಸಿಕ್ಕಿದ್ರೆ ನಂಗೆ ಒಂಚೂರು ಒಳ್ಳೇದಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಇದೆ. ಆದ್ರೆ ಯಾಕೋ ಲಗ್ನದಲ್ಲಿರ್ತಕ್ಕಂಥ ರಾಹು ಪೀಡೆ, ಗೆಲುವುಗಳು ಅಷ್ಟು ಬೇಗ ಕೊಡೋದಿಲ್ಲ ತಾಯಿ. ಅದಕ್ಕೆ ನೋಡಿ, ನಿಮ್ಮ ಮನೆಯಲ್ಲಿ ಯಾವುದು ನೆಮ್ಮದಿಯನ್ನ ಇಲ್ಲ. ಆ ರಾಹು ವಿಪರೀತ ಮೋಹ, ವಿಪರೀತ ದಾಹ, ವಿಪರೀತ ಆಶ, ವಿಪರೀತ ವೈರಾಗ್ಯಕ್ಕೂ ಎಡೆ ಮಾಡುತ್ತೆ, ವಿಪರೀತ ನೋವುಕ್ಕೂ ಎಡೆ ಮಾಡುತ್ತೆ ಅಂತ ಹೇಳ್ತೀವಿ. ಏನೋ ಒಂದು ಎಳೆದಾಟ. ಆದರೂ ಏನೇ ರಾಹು ದೋಷವಿದ್ದರೂ 11ನೇ ಮನೆಯಲ್ಲಿ ನಿಮ್ಮ ಹುಡುಗನ ಜಾತಕದಲ್ಲಿ ಸೂರ್ಯನಿದ್ದಾನೆ. ಏಕಾದಶೇ ಸೂರ್ಯಸ್ಥಾನಂ ಕೋಟಿ ಸೂರ್ಯ ಸಮಪ್ರಭ ಅಂತಾರೆ. ಎಂಥ 1,00,000 ಕೋಟಿ ದೋಷಗಳಿದ್ದರೂ ಕೂಡ ಜಾತಕದಲ್ಲಿ 11ನೇ ಮನೆಯಲ್ಲಿ, ಅದರಲ್ಲೂ ಮಿತ್ರಕ್ಷೇತ್ರಗಳಲ್ಲಿ ಏನಾದರೂ ಸಿಂಹರಾಶಿಯಲ್ಲೋ, ವೃಶ್ಚಿಕ ರಾಶಿಯಲ್ಲೋ, ಧನುಸು ರಾಶಿಯಲ್ಲೋ, ಇಲ್ಲ ಮೀನರಾಶಿಯಲ್ಲೋ, ಮೇಷರಾಶಿಯಲ್ಲೋ ಈ ಸೂರ್ಯ ಪ್ರಭಾವ ಬಂದಾಗ ಎಂಥ ದೋಷವಿದ್ದರೂ ಹೊರಟು ಹೋಗುತ್ತೆ. ಸೂರ್ಯನಂತೆ ಪ್ರಜ್ವಲಿಸುವುಳ್ಳವಂತ ಒಂದು ವ್ಯಕ್ತಿ ಆಗ್ತಾನೆ ಅನ್ನತಕ್ಕಂಥ. ಆದಷ್ಟು ದುರ್ಗಾ ಸಪ್ತಶ್ರುತಿಯನ್ನ ಪಾರಾಯಣ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ದುರ್ಗಾ ದೇವಸ್ಥಾನಗಳಲ್ಲಿ ಎಳ್ಳೆಣ್ಣೆ ದೀಪ ಹಚ್ತಾ ಬನ್ನಿತಾಯಿ. ಪ್ರತಿನಿತ್ಯ ಹಚ್ಚಲಿಕ್ಕಾಗುತ್ತಾ ನೋಡಿ. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯ, ಅಷ್ಟಮಿ, ದಶಮಿ, ಚತುರ್ದಶಿ, ಚತುರ್ಥಿ, ಭಾಡ್ಯಮಿ ಇಂಥ ದಿನಗಳಲ್ಲಿ ಆದಷ್ಟು ಯಾವ ದಿನ ಆಗುತ್ತೋ ಆ ದಿನ ಹಚ್ಚಲಿಕ್ಕೆ ತಪ್ಪದೆ ಮಾಡ್ತಾ ಬನ್ನಿ. ಆ ಕೋರಿಕೆಯನ್ನು ಆ ದೀಪಕ್ಕೆ ಒಪ್ಪಿಸಿ. ದೀಪಂ ಪರಂ ಜ್ಯೋತಿ ಅಂತ ಹೇಳ್ತಾರೆ. ದೀಪದಲ್ಲಿರುತ್ತಾನೆ ಆ ಪರಮಾತ್ಮ ಅನ್ನತಕ್ಕಂಥದ್ದು. ದೀಪಕ್ಕಿಂತ ಶಕ್ತಿ ಇಲ್ಲ. ದೀಪವೇ ಸತ್ಯ, ನಿತ್ಯ, ಬೆಳಕು. ದೀಪವೇ ನಿಜವಾದ ಪರಮಾತ್ಮ. ಅದಕ್ಕೆ ದೇವಸ್ಥಾನಗಳಲ್ಲಿ ಅಖಂಡವಾಗಿ ದೀಪವನ್ನು ಉರಿಸ್ತಕ್ಕಂಥದ್ದು. ಆ ದೀಪವನ್ನ ನೋಡಿ ನಾವು ನಮ್ಮ ಕೋರಿಕೆಗಳನ್ನು ಒಪ್ಪಿಸಿ ಹೋಗಬೇಕು. ಎಲ್ಲಿದ್ರು, ಎಷ್ಟೇ ರಾತ್ರಿ ಆಗಿದ್ರು, ಬಾಗಿಲು ಹಾಕಿದ್ರು ಅಖಂಡವಾಗಿ ಈ ತರ ನಾವು ನೋಡಿದಾಗ ಆ ದೀಪ ಉರಿತಿರ್ತಕ್ಕಂಥದ್ದು ಕಾಣಿಸುತ್ತೆ. ನಮ್ಮಲ್ಲಿ ಒಂದು ಚೈತನ್ಯ ತುಂಬಿಸ್ತಕ್ಕಂಥದ್ದು. ಆ ದೀಪವನ್ನೇ ನೋಡಿ ಭಗವಂತ ಕಾಣಿಸ್ತಿದ್ರು, ಆ ದೀಪವನ್ನ ನೋಡಿ ಆ ಭಗವಂತನ ನೆನೆಸ್ಕೊಳ್ತೇವೆ. ಆ ದೀಪಕ್ಕೆ ಒಪ್ಪಿಸಿ ನನ್ನ ಮಗ ಸಾಧಿಸ್ಕೊಳ್ಳಲಿ, ಈ ದೀಪದಂತೆ 100 ದೀಪಗಳನ್ನು ಹಚ್ಚಿಸ್ತೇನೆ ಅನ್ನತಕ್ಕಂಥದ್ದು. ಹಾಗೆ ಒಮ್ಮೆ ಧರ್ಮಸ್ಥಳ ಮಂಜುನಾಥ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ಹೊರನಾಡು ಕ್ಷೇತ್ರಕ್ಕೆ ಸಂಕಲ್ಪ ಕಟ್ಟಿ, ಇದೆಲ್ಲ ಆಗಲಿ ಸ್ವಾಮಿ, ಬಂದು ದರ್ಶನ ಮಾಡ್ತೇನೆ, ಒಳ್ಳೆಯದೇ ಆಗುತ್ತೆ ತಾಯಿ. ಕಷ್ಟವಿದೆ, ಇಲ್ಲ ಅನ್ನುತ್ತಿಲ್ಲ. ಮೊದಲ ಬಾರಿಗೆ ಅಷ್ಟು ಬೇಗ ಆಗೋದಿಲ್ಲ, ವಿಘ್ನವಿದೆ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಎಲ್ಲೋ ಒಂದು ಎಳೆದಾಟ ಆಗ್ತಕ್ಕಂಥದ್ದು. ಅದರಲ್ಲೂ ಈತನ ಜಾತಕದಲ್ಲಿ ಒಂದು ಆಕಸ್ಮಿಕ ಧನಯೋಗ, ಶ್ರೀಮಂತಿಕೆ ಯೋಗ,
ರಾಜ್ಯ ಯೋಗ, ದಂಡಾಧಿಕಾರಿ ಯೋಗವೂ ಇರತಕ್ಕಂಥ ಜಾತಕ. ದಿಢೀರ್ ಅನ್ನತಕ್ಕಂಥ ಒಂದು ಪಟ್ಟ, ಪದವಿ, ಹೆಸರು ಬರಬೇಕು. ಗುರುಕೇತು ಸಂಧಿಯೊಂದು ಕೇಂದ್ರ ಭಾವದಲ್ಲಿದ್ದು ಲಗ್ನವನ್ನ ನೋಡುತ್ತಿದೆ. ಉಚ್ಚಂಗತನಾಗಿ, ತುಂಬಾ ವಿಶೇಷ ಅದು. ದಿಢೀರ್ ಹೆಸರು ಜವಾಹರ್ಲಾಲ್ ನೆಹರು, ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಅವ್ರ ಕನಸಲ್ಲೂ ನೆನೆಸಿರ್ಲಿಲ್ಲ. ರಾತ್ರಿ ಆಗ್ಬಿಟ್ರು ಅಂತ ಕೆಲವರು ಮಾತಾಡ್ಕೋತಾರೆ. ಈಗಲೂ ತಮಾಷೆ ಮಾಡ್ಕೊಳ್ಳೋರು ಇದ್ದಾರೆ. ಅದ್ರ ಬಗ್ಗೆ ಬೇಡ. ಬಟ್ ಅವರ ಜಾತಕದಲ್ಲೂ ಇಂಥದ್ದೇ ಒಂದು ಗುರುಕೇತುವಿನ ಒಂದು ಸಂಧಿ ಇತ್ತು. ಅದಕ್ಕೆ ಅವರನ್ನು ಆ ಮಟ್ಟದ ಒಂದು ಪದವಿಗೆ ಕರೆದುಕೊಂಡು ಹೋಗಿ ನಿಲ್ಲಿಸಿತ್ತು. ನಿಮ್ಮ ಮಗನ ಜಾತಕದಲ್ಲೂ ಅಂಥದ್ದೊಂದು ವಿಸ್ಮಯವಿದೆ. ಅದರಿಂದ ಆತಂಕ ಪಡಬೇಡಿ. ನಾ ಹೇಳಿದ್ದನ್ನು ಮಾಡ್ತಾ ಹೋಗಿ, ಖಂಡಿತ ಒಳ್ಳೆಯದಾಗುತ್ತೆ. ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ಕೃಷ್ಣಕುಮಾರಿ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನ ಬರೆದಿದ್ದಕ್ಕಾಗಿ. ಗುರುಜಿ, ನೀವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅಂದ್ರೆ ಈ ಒಂದು ವಿರಾಮಕ್ಕೂ ಮುನ್ನ ಬಹಳ ಸೊಗಸಾಗಿ ಹೇಳ್ತಾ ಇದ್ರಿ, ಮೇಷ ರಾಶಿಯವರು ಯಾವಾಗ್ಲೂ ಅಷ್ಟೇ ಶಿವಯ್ಯನನ್ನ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ. ಈಗೇನ್ ಹೇಳ್ತಾ ಇದ್ದೀರಾ? ಖಂಡಿತ. ಅದಷ್ಟೇ ಅಲ್ಲ, ನಿಮಗೆ ಕಾರ್ಯಗಳು ವಿಘ್ನವಾಗುತ್ತಿದ್ದರೆ ಮೇಷರಾಶಿಯವರಿಗೆ ನೆನ್ಪಿಟ್ಕೊಳ್ಳಿ, ವಿನಾಯಕನನ್ನ ಪೂಜೆ ಮಾಡಿ. ಮದುವೆ ಆಗ್ತಿಲ್ಲ, ಯಾವುದೋ ಒಂದು ಶುಭ ಕಾರ್ಯಗಳಾಗ್ತಿಲ್ಲ, ಹೊಸ ಕಾರ್ಯಗಳು ಆಗ್ತಿಲ್ಲ, ನೀವು ಮೇಷರಾಶಿಯವರು ವಿನಾಯಕನನ್ನ ಅಂಥವ್ರು ಇಟ್ಕೋಬಿಡಿ. ಅದರಲ್ಲೂ ಅಶ್ವಿನಿ ನಕ್ಷತ್ರದವರು ವಿನಾಯಕನ ಪೂಜೆ ಮಾಡಿದರೆ ತುಂಬ ವಿಸ್ಮಯಗಳು ನಡೆಯತಕ್ಕಂಥದ್ದಾಗುವುದು. ತುಂಬಾ ಅದ್ಭುತ. ಎಲ್ಲಿಯಾದ್ರೂ ವಿನಾಯಕ ಕ್ಷೇತ್ರಗಳಿಗೆ ಹೋಗಿ ಬಂದ್ರೆ ಇದ್ದಿದ್ದು ಒಳ್ಳೆಯದು. ಇಡುಗುಂಜಿ ವಿನಾಯಕ, ಕಾಣಿಪಾಕಂ ವಿನಾಯಕ, ಕುರುಡುಮಲೈ ವಿನಾಯಕ, ದೊಡ್ಡ ಗಣಪನ ಹತ್ರ ಇರತಕ್ಕಂಥದ್ದು, ಬಸವನಗುಡಿ ಹತ್ರ ದೊಡ್ಡ ಗಣಪ ವೃದ್ಧಿಯಾಗುತ್ತಿರತಕ್ಕಂಥ ಒಂದು ವಿನಾಯಕ, ಒಂಟಿ ವಿನಾಯಕ, ಪಂಚಮುಖಿ ವಿನಾಯಕ, ತುಂಬಾ ವಿಶೇಷ. ಯಾವುದಾದ್ರೂ ವಿನಾಯಕ ಕ್ಷೇತ್ರಗಳಿಗೆ ಆದಿಬ್ರಹ್ಮ ಅಂತ ಹೇಳ್ತೇವೆ, ದರ್ಶನ ಮಾಡ್ಕೊಳ್ತಕ್ಕಂಥದ್ದು ಮೇಷರಾಶಿಯವರು. ಅದರಲ್ಲೂ ಮಕ್ಕಳಾಗ್ತಿಲ್ಲ, ಮದುವೆ ಆಗ್ತಿಲ್ಲ, ಇರುವ ಕೆಲಸ ನೆಮ್ಮದಿ ಕೊಡ್ತಿಲ್ಲ, ಕೌಟುಂಬಿಕವಾಗಿ ನಲುಗ್ತಿದ್ದೀರಾ, ಏನೋ ಒಂಟಿತನ ಅನ್ನಿಸ್ತಿದೆ, ಏನೋ ಕಣ್ಣೀರು ಅನ್ನಿಸ್ತಿದೆ ಅನ್ನತಕ್ಕಂಥದ್ದು. ಪ್ರೀತಿ ಮಾಡಿ ಮದುವೆ ಆಗ್ತಿದ್ದೀರಾ, ಅದಕ್ಕೆ ಯಾಕೋ ವಿಘ್ನಗಳಾಗ್ತಿದೆ, ಮನೆಯವರು ಒಪ್ತಿಲ್ಲ, ಯಾಕೋ ಪ್ರೀತಿ ಮಾಡಿದ ವಿಚಾರದಲ್ಲಿ ಏನೋ ಒಂದು ನೋವಾಗ್ತಿದೆ, ದಾಂಪತ್ಯದಲ್ಲಿ ವಿರಸಗಳಾಗ್ತಿದೆ, ಯಾಕೋ ಗಂಡನ ಮುಖ ಕಂಡ್ರೆ ಹೆಂಡತಿಗಾಗ್ತಿಲ್ಲ, ಹೆಂಡತಿ ಮುಖ ಕಂಡ್ರೆ ಗಂಡನಿಗಾಗ್ತಿಲ್ಲ, ಯಾಕೋ ಇಬ್ಬರಲ್ಲೂ ಮಧುರವಾದ ಅನುಭೂತಿ ಇಲ್ಲ, ಯಾಕೋ ಮಂಚದಲ್ಲೇ ಕಣ್ಣೀರು ಹಾಕ್ತಾಳೆ, ಯಾಕೋ ಮಂಚದಲ್ಲೇ ನಿಮ್ಮ ಇನಿಯನಲ್ಲ ಆತ, ಬೆಡ್ರೂಮ್ಗೆ ಬಂದ್ರೆ ರಬ 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 ಅಂತ ಒಂದು ಕಿರಿಕಿರಿ ಆಗುತ್ತೆ. ಮೇಷರಾಶಿಯವರಿಗೆ ವಿಪರೀತ ಮೋಹ, ವಿಪರೀತ ಕಾಮ, ಪರಸ್ತ್ರೀಯರ ಮೋಹ, ಪರಪುರುಷರ ಮೇಲೆ ಮೋಹ, ಇಂಥದ್ದು ಮಾಡ್ತಿದ್ದಾರೆ. ಕೆಲವರು ಹೇಳ್ತಾರೆ, ನನ್ನ ಮಗಳಿಗೆ ಎಷ್ಟು ಬಾಯ್ ಫ್ರೆಂಡ್ಸೋ ಗುರುಗಳು ಹೇಳಲಾರಿವು ಅಂತಕ್ಕಂಥದ್ದು. ಇನ್ನು ಕೆಲವರು ಹೇಳ್ತಾರೆ, ನನ್ನ ಮಗ ಹಚ್ಚೆ ಕರುಕ ಗುರುಗಳೇ ಹೇಳಬಾರ್ದು, ಯಾವ ಹೆಣ್ಣೂ ಬಿಡೋದಿಲ್ಲ, ಅವನಿಗೆ 15 ದಿನಕ್ಕೂ ನನ್ನ ಗರ್ಲ್ ಫ್ರೆಂಡ್ ಅಂತ ಸುತ್ತಿರ್ತಾನೆ ಅಂತಕ್ಕಂಥ ಭಾವ. ಅಂತ ಒಂದು ಮೇಷರಾಶಿಯ ಮೋಹದ ವ್ಯಕ್ತಿಗಳ ಒಂದು ದೋಷವನ್ನು ತೆಗೆಯಲು ವಿನಾಯಕನಿಗಿಂತ ಹೆಚ್ಚಾಗಿ ಲಕ್ಷ್ಮೀ ದೇವಸ್ಥಾನಗಳಿಗೆ ಹೋಗುವುದು ತುಂಬಾ ಒಳ್ಳೆಯದು. ಅದರಲ್ಲೂ ವೆಂಕಟೇಶ್ವರ ದೇವಸ್ಥಾನಗಳಿಗೆ, ಭೂದೇವಿ ಶ್ರೀದೇವಿ ಇರತಕ್ಕಂಥ ಚೆಲುವರಾಯ ಸ್ವಾಮಿ ದೇವಸ್ಥಾನಗಳಿಗೆ, ಪದ್ಮಾವತಿ ಇರತಕ್ಕಂಥ ದೇವಸ್ಥಾನಗಳಿಗೆ, ಅಲಿಮೇಲು ಮಂಗಾಪುರಕ್ಕೆ ಹೋಗಿ ಬರತಕ್ಕಂಥ ವಿಸ್ಮಯ, ತಿರುಮಲ ವೆಂಕಟೇಶನಾಥನಿಗೆ, ವೆಂಕಟನಾಥ ದೇವಸ್ಥಾನಗಳಿಗೆ ಹೋಗಿ ಬರತಕ್ಕಂಥದ್ದು ಇನ್ನಷ್ಟು ವಿಸ್ಮಯ ಆಗ್ತಕ್ಕಂಥದ್ದಾಗುವುದು. ಆದಷ್ಟು ಯಾವುದಾದ್ರೂ ಲಕ್ಷ್ಮಿ, ಪರಬ್ರಹ್ಮ ಲಕ್ಷ್ಮಿ ದೇವಸ್ಥಾನಗಳಿಗೆ ಹೋಗಿ ಕುಳಿತು ಬಂದರೆ ತುಂಬ ವಿಸ್ಮಯ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ಮಾಡ್ತಿದ್ದೀರಾ ವಿಘ್ನ, ಉದ್ಯೋಗದಲ್ಲಿ ಯಾರೋ ಮೇಲಾಧಿಕಾರಿಗಳಿಂದ ಅವಮಾನ, ಸಹೋದ್ಯೋಗಿಗಳಿಂದ ಅವಮಾನ, ಮೇಲ್ಮಟ್ಟಕ್ಕೆ ಬರ್ತಲಿಕ್ಕೆ ಆಗ್ತಿಲ್ಲ, ರಾಜಜುಲ್ಮಾನಿ ಅಂದ್ರೆ ಗೌರ್ಮೆಂಟ್ ನಿಮಗೆ ಟ್ಯಾಕ್ಸ್ ಆಗ್ತಿದೆ, ಗೌರ್ಮೆಂಟ್ಗೆ ಮೋಸ ಮಾಡಿರೋದು ಹೊರಗಡೆ ಬಂದ್ಬಿಟ್ಟಿದೆ, ಇಲ್ಲ ಗೌರ್ಮೆಂಟ್ ಇಂದಲೇ ತೊಂದರೆ, ತಂದೆಯಿಂದ ದೂರ, ತಂದೆ ಆಸ್ತಿ ಉಪಯೋಗ ಆಗ್ತಿಲ್ಲ, ತಂದೆ ಮಕ್ಕಳು ದೂರ ದೂರ ಆಗ್ತಿದ್ದೀರಾ, ನಿಮ್ಮ ಮಕ್ಕಳು ನಿಮ್ಮನ್ ಕಂಡನೆ ಇಷ್ಟಪಡ್ತಿಲ್ಲ, ಇಲ್ಲ ತಂದೆ ತಾಯಿ ಇಷ್ಟಪಡ್ತಿಲ್ಲ, ಅವ್ರನ್ನೆಷ್ಟು ಹೋಲಿಸಿದ್ರು ನಿಮಗೆ ಪ್ರೀತಿ ಸಿಗ್ತಿಲ್ಲ ಅಂದುಕೊಳ್ಳತಕ್ಕಂಥ ಮೇಷರಾಶಿಯವರು ಶಿವನ ದೇವಸ್ಥಾನಗಳಲ್ಲಿ ತಿಂಗಳಿಗೊಂದು ಭಾನುವಾರ ಅಭಿಷೇಕಕ್ಕೆ ಹಾಲನ್ನು ಕೊಡ್ತಕ್ಕಂಥದ್ದು ಮಾಡ್ತಾ ಬನ್ನಿ. ರಕ್ತಚಂದನವನ್ನ ದಾನ ಮಾಡ್ತಕ್ಕಂಥದ್ದು ಮಾಡಿ, ಏಕಮುಖಿ ರುದ್ರಾಕ್ಷಿಯನ್ನ ಆ ಶಿವಯ್ಯನಿಗೆ ದಾನ ಮಾಡ್ತಕ್ಕಂಥದ್ದು ಮಾಡಿ, ಪಂಚಮುಖಿ ರುದ್ರಾಕ್ಷಿಯನ್ನ ಯಾರಾದ್ರೂ ಮಕ್ಕಳಿಗೆ ದಾನ ಮಾಡ್ತಕ್ಕಂಥದ್ದು ಮಾಡಿ, ಶಿವಾಲಯದಲ್ಲೇ ಮಾಡಬೇಕು. 3 ಮುಖಿ ರುದ್ರಾಕ್ಷಿಯನ್ನ ಯಾರಾದ್ರೂ ಗುರುಗಳಿಗೆ, ಶಿವಾಲಯದಲ್ಲಿರ್ತಕ್ಕಂಥವರಿಗೆ ದಾನ ಮಾಡತಕ್ಕಂಥದ್ದು ಮಾಡಿ.
ಶಿವಸ್ವರೂಪಿಗಳಾಗಿರ್ತಕ್ಕಂಥ ಯಾರಾದರೂ ಸನ್ಯಾಸಿಗಳಿಗೆ, ಗುರುಗಳಿಗೆ ಏನಾದರೂ ಬೋಧನ ವ್ಯವಸ್ಥೆಯನ್ನ ಮಾಡತಕ್ಕಂಥದ್ದು ಮಾಡಿ ಶಿವಾಲಯದಲ್ಲಿ. ಮೇಷರಾಶಿಯವರು ಇಂಥ ಒಂದು ದೋಷಗಳಿಂದ ರಾಜಜುಲ್ಮಾನೆ, ಕೋರ್ಟು, ಕಟಕಟಲೆ, ಸರ್ಕಾರ ಇಷ್ಟು ದಿನ ತಿಂದಿದೆ ನಿನ್ನ ದುಡ್ಡೆಲ್ಲ ತೆಗೆದಿಡು ಅನ್ನತಕ್ಕಂಥದ್ದು, ಏನೋ ಒಂದು ಆತಂಕದ ಛಾಯೆ, ಸರ್ಕಾರ ನನ್ನನ್ನು ಅರೆಸ್ಟ್ ಮಾಡ್ಬೋದಾ, ಇನ್ಕಮ್ ಟ್ಯಾಕ್ಸು, ಸೇಲ್ಸ್ ಟ್ಯಾಕ್ಸು, ಈ ಥರದ ಒಂದು ವ್ಯವಹಾರಗಳಲ್ಲಿ ಏನೋ ಸಿಲುಕಾಕೋಬಿಟ್ಟಿದ್ದೀರಾ, ಮಾಡಿ ನೋಡಿ. ಮೇಷರಾಶಿಯವರಿಗೆ ಬಹು ವಿಸ್ಮಯ ಆಗ್ತಕ್ಕಂಥದ್ದು, ಒಳ್ಳೆಯದಾಗಲಿ. ಹಾಗೆ ಇವತ್ತು ಕೂಡ ಕೊಂಡು ಓದಿದ್ದೀರಾ ಅಂತ ಭಾವಿಸ್ತೀನಿ ವಿಜಯವಾಣಿ ಪತ್ರಿಕೆಯನ್ನ. ಯಾಕೆ ಹೇಳಿ, ದಿನವೂ ನಮ್ಮ ಓಂಕಾರ ಗುರುಜಿಯವರು ಬರೀತಾರೆ ದಿನ ಭವಿಷ್ಯವನ್ನ. ಇಂದಿನ ದಿನ ಭವಿಷ್ಯ ಹೇಗಿದೆ ನಮ್ಮೆಲ್ಲರಿಗೂ ಬನ್ನಿ ಕೇಳೋಣ ಗುರುಜಿ. ಖಂಡಿತ. ತುಂಬ ವಿಶೇಷವಾಗಿ ಶತಭಿಷ ನಕ್ಷತ್ರ ಪ್ರಭಾವ, ಶುಕ್ಲ ಪಕ್ಷದ ನಿನ್ನೆ ಅಮಾವಾಸ್ಯೆ ಮುಗ್ದಿರ್ತಕ್ಕಂಥದ್ದು, ಶುಕ್ಲ ಪಕ್ಷ ಆರಂಭ ಪ್ರಥಮೆ ಅನ್ನತಕ್ಕಂಥದ್ದು. ನೋಡೋಣ ಈ ರಾಹು ನಕ್ಷತ್ರ ಯಾರ್ಯಾರಿಗೆ ಏನೇನು ಬಲ ತುಂಬಿಸುತ್ತೆ ಅಂತಕ್ಕಂಥದ್ದು. ಮೇಷರಾಶಿ 11ನೇ ಮನೆಯಲ್ಲಿರೋದ್ರಿಂದ ಅದರಲ್ಲೂ ಕುಜ ಬುಧನ ಜೊತೆ ತಾಂತ್ರಿಕ ವಿದ್ಯೆ, ತಾಂತ್ರಿಕ ಅಂದರೆ ಟೆಕ್ನಿಕಲ್ ಲೈನಲ್ಲಿ ಇರ್ತಕ್ಕಂಥ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸು, ಮೆಕ್ಯಾನಿಕಲ್ಲು, ಆಟೋಮೊಬೈಲ್, ಸಿವಿಲ್ ಇಂಜಿನಿಯರಿಂಗ್ ಇಂಥವುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ. ರಕ್ಷಣಾ ಇಲಾಖೆಯಲ್ಲಿರ್ತಕ್ಕಂಥ ಒಂದು ಅಧಿಕಾರಿಗಳಿಗೆ, ಅಂಥ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥ ಬಹುದೊಡ್ಡ ಅಧಿಕಾರಿಗಳಿಗೆ ವಿಶೇಷ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಈ ಕನ್ಸ್ಟ್ರಕ್ಷನ್ ಲೈನ್, ಭೂಮಿ ಲೈನಲ್ಲಿ ಸ್ಥಿರಾಸ್ತಿ ವ್ಯಾಪಾರ, ವ್ಯವಹಾರ, ಕೊಡೋದು ತಗೊಳ್ಳೋದು, ಪಾಲುದಾರಿಕೆ ವ್ಯವಹಾರದಲ್ಲಿ ಅಭಿವೃದ್ಧಿ. ಆದರೂ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ವೃಷಭ ರಾಶಿ, ನಿಮಗೆ ಉದ್ಯೋಗದಲ್ಲಂತೂ ವಿಶೇಷ ಅಭಿವೃದ್ಧಿ ಇವತ್ತು. ಮೇಲ್ಬಡ್ತಿ, ಏನಾದರೂ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥ ವ್ಯವಹಾರಗಳೇನಾದರೂ ಮಾಡ್ತಿದ್ರೆ ಅಂತೂ ಅದ್ಭುತವೇ. ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಅಗ್ನಿಶಾಮಕ ದಳ, ಮಿಲಿಟರಿ ಇಂತಹವುಗಳಲ್ಲಿರ್ತಕ್ಕಂಥದ್ದು, ಇಲ್ಲಾಂದರೆ ಷೇರು ಮಾರುಕಟ್ಟೆ, ಬಡ್ಡಿ, ಹಣಕಾಸು ಲೇವಾದೇವಿಗಳಲ್ಲಿರ್ತಕ್ಕಂಥವ್ರು ಕೂಡ ಧನಲಾಭ. ಮಿಥುನ ರಾಶಿ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಅವರ ಶುಭ ಕಾರ್ಯಗಳಿಗೋಸ್ಕರ ಸ್ವಲ್ಪ ಓಡಾಟ ಮಾಡ್ತಕ್ಕಂಥದ್ದು. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು. ಏನಾದರೂ ಒಂದು ಅಪಘಾತ, ಏನಾದರೂ ಒಂದು ಸರ್ಜರಿ ಭೀತಿ ಕೂಡ ಕುಟುಂಬದ ಹಿರಿಯರಿಗೆ ಬಾಧಿಸ್ತಕ್ಕಂಥದ್ದು. ಯಾರಾದರೂ ಒಬ್ಬರು ಹಿರಿಯ ಜೀವಕ್ಕೆ ಆಕಸ್ಮಿಕವಾಗಿ ಬಹುದೊಡ್ಡ ಅನಾರೋಗ್ಯವೋ, ಅಪಮೃತ್ಯುವೋ, ಅಶುಭ ವಾರ್ತೆಯೋ ಬಂದು ತಲುಪತಕ್ಕಂಥದ್ದು ಆಗುತ್ತೆ. ಒಂಥರ ಆತಂಕದ ಛಾಯೆ ಅನಿಸಿದ್ರು ಕೂಡ ತೃಪ್ತಿದಾಯಕವಾಗಿರ್ತಕ್ಕಂಥ ಒಂದು ದಿನ ಹಿರಿಯರ ಆರೋಗ್ಯ ಬಿಟ್ಟರೆ. ಇನ್ನು ಖಡ್ಗ ರಾಶಿ, ಆ ಒಂದು ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ, ದೂರ ಪ್ರಯಾಣ, ದೂರದ ವ್ಯವಹಾರ, ದೂರದ ಕೆಲಸ, ದೂರದ ವ್ಯಾಸಂಗ ಅಂದ್ಕೊಂಡಿರೋರಿಗೆ ಸ್ವಲ್ಪ ಏರುಪೇರು. ಭೂಮಿ ವಿಚಾರಗಳಲ್ಲಿ ಎಳೆದಾಟ, ಮಾತೃವಿನ ಜೊತೆ ಒಂದು ಸಣ್ಣ ಪುಟ್ಟ ಜಗಳ ಆಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಒಂದು ರೀತಿ ಮತಿಭ್ರಮಣ ಬಿಡು ಅನ್ನತಕ್ಕಂಥದ್ದು. ಸಿಂಹರಾಶಿ, ಆರೋಗ್ಯ ಚೇತರಿಕೆ, ಭೂಮಿ ವ್ಯವಹಾರಗಳಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು. ಸಂಗಾತಿ, ಕುಟುಂಬ, ಆತ್ಮೀಯರ ಜೊತೆ ವಿಶೇಷ ಭೋಜನ ಒಂದು ಮಾಡತಕ್ಕಂಥ ಒಂದು ಯೋಗ ಇರ್ತಕ್ಕಂಥದ್ದು. ಒಂಥರ ಆತ್ಮಬಲ, ಅಂಗಬಲ, ಧನಬಲ ಇವೆಲ್ಲವೂ ವೃದ್ಧಿ ಆಗ್ತಕ್ಕಂಥ ಒಂದು ಭಾವವನ್ನು ತೋರಿಸುತ್ತೆ. ಒಂದು ಕನ್ಯಾ ರಾಶಿ, ಉದ್ಯೋಗ, ಕುಟುಂಬ, ಆತ್ಮೀಯರು, ಓಡಾಟ, ವ್ಯಾಪಾರ, ವ್ಯವಹಾರ, ಸ್ವಂತ ಕಾರ್ಯ, ವಿದ್ಯಾಭ್ಯಾಸ, ವ್ಯಾಸಂಗ, ಶುಭ ಕಾರ್ಯ ಎಲ್ಲದಕ್ಕೂ ಒಂಥರ ಏನೋ ಮನೋಭೀತಿ, ಏನೋ ಕಂಟಕಗಳು ಶುರುವಾಗುವುದು ಇವತ್ತು. ಒಂಥರ ಆತಂಕ ಛಾಯೆ. ದೊಡ್ಡ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಮುಖ್ಯವಾದಂಥ ಯೋಜನೆಗಳನ್ನು ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಹಿರಿಯರ ಆಶೀರ್ವಾದ ತಗೊಳ್ಳಿ. ಹಿರಿಯರ ಹೆಸರಿನಲ್ಲಿ ಯಾರಿಗಾದರೂ ಏನಾದರೂ ಒಂದು ಊಟವನ್ನು ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಭಿಕ್ಷುಕರಿಗೆ ಒಂಚೂರು ಕಪ್ಪು ವಸ್ತ್ರವನ್ನು, ಇಲ್ಲಾಂದರೆ ಎಳ್ಳಿನಿಂದ ಮಾಡಿರ್ತಕ್ಕಂಥ ಒಂದು ಸಿಹಿಯನ್ನು ದಾನ ಮಾಡಿ. ತುಲಾರಾಶಿ, ಮಕ್ಕಳ ಶುಭ ಕಾರ್ಯದಲ್ಲಿ ಪ್ರಗತಿ, ಮಕ್ಕಳ ಒಂದು ವ್ಯಾಸಂಗ, ಮಕ್ಕಳ ಒಂದು ಉದ್ಯೋಗ, ವ್ಯವಹಾರಕ್ಕೆ ಖರ್ಚು ಮಾಡ್ತಕ್ಕಂಥ ದಿನ. ಮನೆಯಲ್ಲಿ ಹಿರಿಯರ ತುಂಬ ದಿನಗಳಿಂದ ಇರ್ತಕ್ಕಂಥ ಅಂತಃಕಲಹದಿಂದ ಇಲ್ಲ ಕೋರ್ಟ್ ಕಲಹದಿಂದ ಓಡಾಡ್ತಿರ್ತಕ್ಕಂಥ ಭೂಮಿ ವಿಚಾರಗಳಲ್ಲಿ ಪ್ರಗತಿ. ಕೂತು ಚರ್ಚೆ ಮಾಡಿ ನಿಮ್ಮ ಕಡೆ ವಾಲಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಪ್ರಗತಿ. ದುರ್ಗಾ ದರ್ಶನ, ಚಂಡೀ ದರ್ಶನ, ದೇವಿ ದರ್ಶನ ಪ್ರಾಪ್ತಿಯೋಗ ಇರತಕ್ಕಂಥದ್ದು. ವೃಶ್ಚಿಕ ರಾಶಿ, ಸುಖಭಾವದಲ್ಲಿರ್ತಕ್ಕಂಥ ಚಂದ್ರ ರಾಹು ಪ್ರಭಾವದಲ್ಲಿದ್ದು, ಆ ರಾಹು ಪ್ರಭಾವ 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಅಲೆದಾಟದಿಂದ ಬಳಲ್ತಕ್ಕಂಥದ್ದು, ಇಲ್ಲ ಆರೋಗ್ಯ ವಿಚಾರಗಳಲ್ಲಿ ಸ್ವಲ್ಪ ಎಳೆದಾಟ ಆಗ್ತಕ್ಕಂಥದ್ದು ಆಗುತ್ತೆ. ವಿಪರೀತ ನಿದ್ರಾಭಾವ, ವಿಪರೀತ ನಿಧಾನ ಮಾಡತಕ್ಕಂಥ ಯಾವುದೇ ಒಂದು ಕೆಲಸ ಕಾರ್ಯಗಳು ವಿಳಂಬ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ವಿಚಿತ್ರ ಕನಸುಗಳು ಬೀಳತಕ್ಕಂಥದ್ದಾಗುತ್ತೆ. ನಿದ್ರೆ ಇಲ್ಲದೆ ಬಳಲ್ತಕ್ಕಂಥದ್ದು, ಸರಿಯಾದ ಸಮಯಕ್ಕೆ ಊಟವಿಲ್ಲದೆ ಬಳಲ್ತಕ್ಕಂಥದ್ದು, ಇಲ್ಲ ಉದ್ಯೋಗದಲ್ಲಿ ವಿಪರೀತ ಪರಿಶ್ರಮ, ಕೌಟುಂಬಿಕ ವಿಚಾರಗಳಲ್ಲೂ ಪರಿಶ್ರಮ ಆಗ್ತಕ್ಕಂಥದ್ದಾಗುವುದು. ಇನ್ನು ಧನುಸು ರಾಶಿ, ರಾಹು 11ನೇ ಮನೆಯಲ್ಲಿ ದಿಗ್ಬಂಧವಾಗಿ ವಿಶೇಷವಾಗಿ ಕುಳಿತಿರ್ತಕ್ಕಂಥದ್ದು. ಶತ್ರು ಫಲಾಯನ ಆಗ್ತಕ್ಕಂಥದ್ದು, ಶತ್ರು ಧ್ವಂಸ ಆಗ್ತಕ್ಕಂಥದ್ದು.
ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವೃದ್ಧಿಯನ್ನ ನೋಡ್ತಕ್ಕಂಥ ಒಂದು ವಿಶೇಷ ಇದೆ. ಆದರೂ ಒಡ ಹುಟ್ಟಿದವರ ಜೊತೆ ದಾಯಾದಿ ಕಲಹಗಳೇನಾದರೂ ಇದ್ರೆ ಅದಿನ್ನಷ್ಟು ವಿಸ್ಫೋಟ ಆಗೋದು, ನೀವು ಅವರನ್ನು ತುಳಿಯೋದು, ಇಲ್ಲ ಸಹೋದ್ಯೋಗಿಗಳನ್ನ ನೀವು ತುಳಿಯೋದು, ಆ ಒಂದು ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ತುಳಿದು ನೀವೇ ಮೇಲಕ್ಕೆ ಹತ್ತಬೇಕು, ನೀವೇ ಜಯಿಸ್ಬೇಕು, ನೀವೇ ಗೆಲ್ಲಬೇಕು, ನೀವೇ ಚೆನ್ನಾಗಿರ್ಬೇಕು ಅನ್ನತಕ್ಕಂಥ ಬಯಸ್ತದೋ ವಾಮ ಮಾರ್ಗದಿಂದ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಂದ್ರೆ ಮೋಸದಿಂದ ಸಂಪಾದನೆ, ಮೋಸದಿಂದ ದಾರಿ ಮಾಡ್ಕೋಬೇಕು ಅನ್ನೋರಿಗೆ ಪ್ರಗತಿ ಆದ್ರೂ ಕೂಡ ಮೋಸನೇ ಬಿದ್ದು ಬಿಡ್ತೀರಾ. ಎಚ್ಚರಿಕೆ. ಮಕರ ರಾಶಿ ವಿಶೇಷ ವೃದ್ಧಿ ಉದ್ಯೋಗದಲ್ಲಿ. ಆದರೂ ಏನಾದರೂ ಒಂದು ಆಂತರಿಕ ಸಮಸ್ಯೆ ಕೌಟುಂಬಿಕವಾಗಿಯೋ ವ್ಯವಹಾರಗಳಲ್ಲಿಯೋ ಬೇರ್ತಕ್ಕಂಥದ್ದಾಗುತ್ತೆ. ಒಂದು ರೀತಿ ಭಯ, ಮುಂದಕ್ಕೆ ಏನಾಗುತ್ತೋ, ಕುಟುಂಬ ನಿಭಾಯಿಸ್ತೀನ, ಒಡ ಹುಟ್ಟಿದವ್ರು ನಿಭಾಯಿಸ್ತೀನ, ಇರೋ ಕೆಲಸ ಕಾರ್ಯಗಳನ್ನು ನಿಭಾಯಿಸ್ತೀನ, ಇರೋ ಸ್ಥಾನ ನಿಭಾಯಿಸ್ತೇನ ಅನ್ನತಕ್ಕಂಥದ್ದಾಗುತ್ತೆ. ಉದ್ಯೋಗದಲ್ಲಿ ಪರಿಶ್ರಮವಾದರೂ ಕೂಡ ಆಕಸ್ಮಿಕವಾಗಿ ಬಡ್ತಿ ಸಂಭವ, ದೂರದ ಸ್ಥಳಕ್ಕೆ ಸ್ಥಳಾಂತರ ಸಂಭವ, ಮನೆ ಬದಲಾವಣೆ, ಜಾಗ ಬದಲಾವಣೆ, ಕುಟುಂಬ ಬದಲಾವಣೆ, ವಾಹನ ಬದಲಾವಣೆ, ಆಭರಣ ಬದಲಾವಣೆ, ಇವುಗಳ ಒಂದು ಚಿಂತನೆ ಇದ್ರೆ ಇವತ್ತು ಪ್ರಯತ್ನ ಮಾಡಿ ಒಳ್ಳೇದಾಗ್ತಕ್ಕಂಥದ್ದು. ಕುಂಭರಾಶಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಬಿಟ್ಟರೆ ಮಿಕ್ಕಂತೆ ಎಲ್ಲ ವಿಚಾರಗಳಲ್ಲೂ, ಅದರಲ್ಲೂ ಕುಜ ಭೂಮಿಕಾರಕ, ಭ್ರಾತೃಕಾರಕ, ಬುಧ ವ್ಯವಹಾರಕಾರಕ, ಶುಕ್ರ ವೈಭೋಗಕಾರಕ, ಪ್ರೀತಿ ಪ್ರಣಯಕಾರಕ, ಇವರೆಲ್ಲರ ಒಂದು ಸಂಗಮದ ಪ್ರಭಾವ ಇಂಥ ಎಲ್ಲ ವಿಚಾರಗಳಲ್ಲೂ ಪ್ರೀತಿ, ಪ್ರೇಮ, ಪ್ರಣಯ, ಸ್ಥಿರಾಸ್ತಿ, ಭೂಮಿ, ವ್ಯವಹಾರ ಇವೆಲ್ಲವುಗಳಲ್ಲೂ ಯಶಸ್ಸು ನೋಡ್ತಕ್ಕಂಥ ದಿನವಾಗಿರುತ್ತೆ. ಮೀನರಾಶಿ ಬಳಲ್ತಕ್ಕಂಥದ್ದು, ಸುಸ್ತಾಗ್ತಕ್ಕಂಥದ್ದು. ಚಂದ್ರ 12ನೇ ಮನೆ, ರಾಹು ಪ್ರಭಾವ, ರಾಹು ಅಷ್ಟಮದಲ್ಲಿ, ಮಾಂತ್ರಿಕ ಪ್ರಭಾವ, ಯಾರ್ದಾದ್ರೂ ದೃಷ್ಟಿಗೆ ಪ್ರಯೋಗ ಆಗ್ತಕ್ಕಂಥದ್ದು, ದುಡ್ಡು ಕಳ್ಕೊಳ್ತಕ್ಕಂಥದ್ದು, ಏನಾದರೂ ಒಂದು ಅವಮಾನ ಪಡ್ತಕ್ಕಂಥದ್ದು, ಇಲ್ಲ ಯಾರಾದರೂ ನಿಮಗೆ ಮೋಸ ಮಾಡ್ತಕ್ಕಂಥದ್ದು, ಭೂಮಿ ವಿಚಾರ, ವ್ಯವಹಾರ ವಿಚಾರ, ತಾಯಿ ವಿಚಾರ, ಇಲ್ಲ ಮಕ್ಕಳ ವಿಚಾರ, ಪ್ರಯಾಣ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳಾಗ್ತಕ್ಕಂಥದ್ದಾಗುತ್ತೆ. ಪ್ರಯಾಣ ಎಚ್ಚರಿಕೆಯಿಂದಿರಿ. ಆರೋಗ್ಯದ ಕಡೆ ಅತಿ ಮುಖ್ಯವಾಗಿ ಗಮನ ಕೊಡಿ. ಮುಖ್ಯವಾದ ನಿರ್ಧಾರ, ಮುಖ್ಯವಾದ ಯೋಜನೆಗಳಲ್ಲಿ ಇವತ್ತು ಹೆಜ್ಜೆ ಹಾಕ್ತಕ್ಕಂಥದ್ದು ಬೇಡ. ಸ್ವಲ್ಪ ಈ ಹೊಟ್ಟೆನ ಒಂದು ಸಮಸ್ಯೆ ಇದ್ರೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ ಎಚ್ಚರಿಕೆ. ತುಂಬ ಖಾರ ಹುಳಿ ತಿನ್ನಬೇಡಿ. ಸ್ವಲ್ಪ ದೇವಿ ಆರಾಧನೆ ಮಾಡ್ತಕ್ಕಂಥದ್ದು, ದೇವಸ್ಥಾನಗಳಿಗೆ ದರ್ಶನ ಮಾಡಿ, ಇಲ್ಲ ಮನೆಯಲ್ಲೇ ಒಂದು ಪುಟ್ಟದಾಗಿ ನಂದಾದೀಪ ಹಚ್ಚಿ ಹೋಗಬೇಕು. ರಾತ್ರಿ ಬರೋವರೆಗೂ ಅದು ಉರಿಯುವ ಹಾಗೆ ನೋಡ್ಕೊಳ್ಳಿ. ಇವತ್ತು ರಾಹು ಪ್ರಭಾವ ನೋಡಿ, ನಿನ್ನೆ ಮೌನಿ ಅಮಾವಾಸ್ಯೆ ಆದಂಥ ಆಘಾತ, ಅಪಘಾತ, ಕಾಲು ತುಳಿತ, ಎಲ್ಲೆಲ್ಲೂ ಆಕ್ಸಿಡೆಂಟ್ಗಳು, ಇವುಗಳ ಪ್ರಭಾವ ನೋಡಿದ್ದೇನೆ. ಇವತ್ತು ಕೂಡ ಅಂತ ಒಂದು ಸನ್ನೆ ಮೀನರಾಶಿಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ನಿಭಾಯಿಸ್ತಕ್ಕಂಥದ್ದು. ಆಕಸ್ಮಿಕವಾಗಿ ಹೊರಗಡೆ ಊಟ, ಉಪಚಾರ, ಯಾವುದಾದ್ರೂ ಒಂದು ಗಿಫ್ಟ್ ಐಟಮ್ ತಗೊಳ್ತಕ್ಕಂಥ ಯೋಗವೂ ಇರತಕ್ಕಂಥದ್ದು. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುಜಿ, ಎಂದಿನಂತೆ ಇಂದು ಕೂಡ ಸಾಕಷ್ಟು ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಹೊತ್ತಾಗಿದೆ. ಮತ್ತೆ ನಿಮ್ಮ ಭೇಟಿ ಯಾವಾಗ? ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣವಾ? ನಮಸ್ಕಾರ. ಬ್ರಹ್ಮಾನಂದ ಓಂಕಾರ